Hello dear students, welcome to Sing Style of Max. So we were discussing integration chapter. ಅದರಲ್ಲಿ ಪ್ರೀವಿಯಸ್ಲಿ ಎಷ್ಟು ಮುಗ್ದಿದೆ 7.8 ಎಕ್ಸಸೈಸ್ ಅಲ್ಲಿ 3 ಕ್ವೆಶನ್ಸ್ ಮುಗ್ದಿದ್ದಾವೆ. ಇಟ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಯಾರಾದರೂ ಪ್ರೀವಿಯಸ್ ಲೆಕ್ಚರ್ಸ್ನ ವಾಚ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಅದನ್ನು ಫಸ್ಟ್ ವಾಚ್ ಮಾಡಿ ದೆನ್ ಕಮ್ ಟು ದಿಸ್ ಲೆಕ್ಚರ್. ಓಕೆ, ಇವತ್ತು ನಾವು ಈ ಮೂರು ಪ್ರಾಬ್ಲಮ್ಸ್ನ ಮುಗಿಸ್ಬಿಡೋಣ. ಓಕೆ, ಆ್ಯಂಡ್ ಟು ದೋಸ್ ಹೂ ವಾಂಟ್ ಟು ವಾಚ್ ದ ಪ್ರೀವಿಯಸ್ ಲೆಕ್ಚರ್ಸ್, ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಕಾಮೆಂಟ್ ಪಿನ್ ಮಾಡಿರ್ತೀನಿ. ಅಲ್ಲಿ ನಿಮಗೆ ಲಿಂಕ್ ಇರುತ್ತೆ. ಆ ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ನೀವು ಡೈರೆಕ್ಟ್ಲಿ ಇಂಟಿಗ್ರೇಷನ್ ಚಾಪ್ಟರ್ ಎಂದು ಪ್ಲೇ ಲಿಸ್ಟಿಗೆ ಹೋಗ್ತೀರಾ. ಅಲ್ಲಿಂದ ನೀವೇನು ಮಾಡಬೇಕು, ಆರ್ಡರ್ ವೈಸ್ ವಾಚ್ ಮಾಡ್ಕೊಂಬನ್ನಿ, ಸೊ ದಟ್ ಯು ವಿಲ್ ಫೈಂಡ್ ಎ ಬೆಟರ್ ಕನೆಕ್ಷನ್ ವಿತ್ ಮೈ ಟೀಚಿಂಗ್ ಸ್ಟೈಲ್. ಓಕೆ, ರೈಟ್. ಓಕೆ, ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಬಿಗಿನ್ ಆರ್ ವಾಟ್ exercise problems, right? Okay, just a minute. Right, let's just start this. Let me take the sheet. Question number, ಅದಕ್ಕಿಂತ ಮುಂಚೆ ನಾನು ನಿಮ್ಮ ಪ್ರೀವಿಯಸ್ ಕ್ಲಾಸಲ್ಲೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಈ ಫಾರ್ಮುಲಾಗಳು ನಿಮಗೆ ಗೊತ್ತಿರಬೇಕು. ಇವತ್ತಿನ ಕ್ಲಾಸಲ್ಲಿ ಇದು ಕೊನೆ ಫಾರ್ಮುಲಾ ಇದೆಯಲ್ಲ, ಅದೇನು ಅಂತ ನಿಮಗೆ ಇವತ್ತಿನ ಕ್ಲಾಸಲ್ಲಿ ಇಲ್ಲಿ ಗೊತ್ತಾಗುತ್ತೆ, ಅಂದರೆ ಎಲ್ಲಿ ಯೂಸ್ ಆಗುತ್ತೆ ಅಂತೇಳಿ. ಓಕೆ, ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಫಾರ್ಮುಲಾ. ಓಕೆ, ಲೆಟ್ಸ್ ಟೇಕ್ ದ ಶೀಟ್. ಆ್ಯಂಡ್ ಕ್ವೆಶನ್ ನಂಬರ್ ಜಸ್ಟ್ ಆಸ್ ಎಷ್ಟಾಗಿದ್ವಪ್ಪ, 3 ಆಗಿತ್ತು ಅನ್ಸುತ್ತಲ್ಲ. 4th ಕ್ವೆಶನ್. ಸೊ 4th ಕ್ವೆಶನ್ ಏನು ಕೊಟ್ಟಿದ್ದಾರೆ, ಆ್ಯಸ್ ಯೂಶುವಲ್ ಐ ಟೋಲ್ಡ್ ಯು ದ ಫಾರ್ಮ್ಯಾಟ್ ಇನ್ ದ ಪ್ರೀವಿಯಸ್ ಕ್ಲಾಸ್ ಇಟ್ ಸೆಲ್ಫ್. ನಿಮಗೇನು ಕೊಟ್ಟಿರ್ತಾರೆ ಅದನ್ನು ಫಸ್ಟ್ ನೀವೇನು ಮಾಡ್ತೀರಾ, ಲೆಟ್ ಐ ಈಸ್ ಈಕ್ವಲ್ ಟು 1 to 4 ಏನು ಕೊಟ್ಟಿದ್ದಾರೆ ಅದನ್ನು ಬರೀರಿ. ಆ್ಯಂಡ್ ದೆನ್ ಅದನ್ನು ಸ್ಟ್ಯಾಂಡರ್ಡಿಗೆ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕಂಪೇರ್ ಮಾಡಿಕೊಂಡ್ರೆ ನಿಮಗೇನು ಸಿಗುತ್ತೆ, ಗಿವನ್ ನಿಮಗೇನು ಸಿಗುತ್ತೆ, ಎಫ್ ಆಫ್ ಎಕ್ಸ್ ವ್ಯಾಲ್ಯೂನೂ ಗೊತ್ತಾಗುತ್ತೆ, ರೈಟ್. ಆ್ಯಂಡ್ ಎ ವ್ಯಾಲ್ಯೂ ಸಿಗುತ್ತೆ, ಎ ಅಂದರೆ ಲೋವರ್ ಲಿಮಿಟ್, ಬಿ ವ್ಯಾಲ್ಯೂ ಸಿಗುತ್ತೆ ವಿಚ್ ಇಸ್ ನಥಿಂಗ್ ಬಟ್ 4, ಆ್ಯಂಡ್ ಎನ್ ಎಚ್ ವ್ಯಾಲ್ಯೂ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ವೈಲ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ವಾಟ್ ಈಸ್ ಇಟ್, ಬಿ ಮೈನಸ್ ಎ, ದಟ್ ಈಸ್ ನಥಿಂಗ್ ಬಟ್ 4 - 1. ದೇರ್ಫೋರ್ ಎನ್ ಎಚ್ ಇಸ್ ಈಕ್ವಲ್ ಟು ಎಷ್ಟು, 4 - 1 ಅಂದರೆ 3, ರೈಟ್. ನೆಕ್ಸ್ಟ್ ನಾವೇನು ಮಾಡ್ತಾ ಇದ್ವಿ, ವಿ ನೋ ದಟ್ ಬೈ ಡೆಫಿನೇಷನ್ ಆಫ್ ಲಿಮಿಟ್ ಆಫ್ ಎ ಸಮ್ ಫಾರ್ಮುಲಾ ಏನಿತ್ತು, ಲಿಮಿಟ್ h tends to 0, h into f of a plus h plus f of a plus 2h plus dot. ಟೆಕ್ಸ್ಟ್ ಬುಕ್ ತೆಗೆದು ಬಿಡ್ತೀನಿ, ಇಟ್ ವಿಲ್ ನಾಟ್ ಡಿಸ್ಟರ್ಬ್ ಅಸ್, ರೈಟ್. f of a plus n minus 1 into h, ರೈಟ್. ಓಕೆ, ಈ ಫಾರ್ಮುಲಾ ಹೇಗೆ ಬಂತು ಅಂತ ಆಲ್ರೆಡಿ ಪ್ರಿವಿಯಸ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು, ರೈಟ್. ಈಗೇನು ಮಾಡ್ಬೇಕು ನೀವು, ಆ್ಯಸ್ ಯೂಶುವಲ್ ವಾಟ್ ಯು ಗೋಯಿಂಗ್ ಟು ಡೂ, ಯು ಜಸ್ಟ್ ಹ್ಯಾವ್ ಟು ಡೂ ಒನ್ ಥಿಂಗ್. ಹೆಚ್ ವ್ಯಾಲ್ಯೂ ಏನು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಹೋಗ್ಬೇಡಿ ಸದ್ಯಕ್ಕೆ, ಲಾಸ್ಟಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಎಫ್ ಆಫ್ ಎ ವ್ಯಾಲ್ಯೂ ಹೇಗೆ ಸಿಗುತ್ತೆ, ಎ ವ್ಯಾಲ್ಯೂ ಏನಿದೆ 1 ತಾನೆ. ಸೊ ದಟ್ ಈಸ್ ನಥಿಂಗ್ ಬಟ್ ಲಿಮಿಟ್, ಇಲ್ಲಿ ಬರ್ಕೊಡ್ರಿ ಫಸ್ಟು, ಹೆಚ್ ಟೆನ್ಸ್ ಟು 0, ಹೆಚ್ ಎಫ್ ಆಫ್ 1 ಪ್ಲಸ್ ಎಫ್ ಆಫ್ ಎ ಪ್ಲಸ್ ಹೆಚ್ ಅಂದರೆ 1 ಪ್ಲಸ್ ಹೆಚ್ ಪ್ಲಸ್ ಇದು ಮುಂದೆ ಇರೋದು ನೀವು ಬರೀತೀರಾ ಅಂದರೂ ಓಕೆ, ಬರೀಲಿಲ್ಲ ಅಂದರೂ ಓಕೆ, ಇಟ್ ಈಸ್ ಅಪ್ ಟು ಯು. ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಇಟ್. ಇವು 3 ಟರ್ಮ್ಸ್ ಅಟ್ಲೀಸ್ಟ್ ಯಾಕೆ ಬರಿತೀವಿ ಅಂತ ಅಂದರೆ ಸ್ವಲ್ಪ ಒಂಚೂರು ಐಡಿಯಾ ಸಿಗುತ್ತೆ ನಮಗೆ ಯಾವ ಪ್ಯಾಟರ್ನ್ ಫಾಲೋ ಆಗ್ತಿದೆ ಅಂತೇಳಿ. ಓಕೆ, ದೆನ್ ಎಫ್ ಆಫ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಹೆಚ್, ಬಟ್ ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅರ್ಥ ಆಗ್ತಿದೆಯಾ, ರೈಟ್. ಈಗ ನಮ್ಮ ಹತ್ರ ಈ ವ್ಯಾಲ್ಯೂಸ್ ಇಲ್ಲ, ಆದರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಇದೆ. ಸೊ ಅದರಿಂದ ಕಂಡುಹಿಡಿಬೋದಾ, ನಾನು ನಿಮಗೆ ಹೇಳಿದ್ದೀನಿ. ಇದರಿಂದ ನೆಕ್ಸ್ಟ್ ಸ್ಟೆಪ್ ನೀವೇನು ಬರೀತಿರಲ್ಲ ಅದನ್ನ ಸೈಡಲ್ಲಿ ಸ್ವಲ್ಪ ವರ್ಕ್ ಮಾಡಿಬಿಟ್ಟು ಏನು ಮಾಡಬೇಕು, ಇಲ್ಲಿಗೆ ತಗೊಂಬಂದು ಬರಿಬೇಕು. ಫಸ್ಟು ಎಫ್ ಆಫ್ 1 ಬೇಕು, ಏನು ಮಾಡ್ತೀರಾ, ಸಿ ಹಿಯರ್ ಸಪೋಸ್ ಯು ಹ್ಯಾವಿಂಗ್, ಈಗೇನಿದೆ ನಮ್ಮ ಹತ್ರ ಎಫ್ ಆಫ್ ಎಕ್ಸ್ ಅಂದರೆ x² - x ಇದೆ. ನನಗೆ 1 ಬೇಕು, ಎಫ್ ಆಫ್ 1 ಬೇಕು ಅಂದರೆ ಏನು, ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲಿ ನಾನು 1 ಬರಿಬೇಕು ಅಷ್ಟೇ, 1² - 1 ವಿಚ್ ಇಸ್ ನಥಿಂಗ್ ಬಟ್ 0. ನೆಕ್ಸ್ಟು ಎಫ್ ಆಫ್ 1 ಪ್ಲಸ್ ಹೆಚ್ ಬೇಕು ತಾನೆ. ಸೊ ವಾಟ್ ಈಸ್ ಎಫ್ ಆಫ್ 1 ಪ್ಲಸ್ ಹೆಚ್, ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲಿ 1 ಪ್ಲಸ್ ಹೆಚ್ ಬರೀರಿ, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ 1 ಪ್ಲಸ್ ಹೆಚ್ ಬರಿಬೇಕು. ಸೊ 1 ಪ್ಲಸ್ ಹೆಚ್, ಇಲ್ಲೂ ಕೂಡ ಏನಾಗುತ್ತೆ 1 ಪ್ಲಸ್ ಹೆಚ್ ಆಗುತ್ತೆ, ಹೌದಾ, ಎಸ್ ಆರ್ ನೋ, ರೈಟ್. ನೆಕ್ಸ್ಟು ಎಫ್ ಆಫ್ 1 ಪ್ಲಸ್ 2h ಬೇಕು ಅಂತಂದರೆ ಏನು ಮಾಡ್ತೀರಾ, 1 ಪ್ಲಸ್ 2h ಅಂತಂದರೆ ಇಲ್ಲಿ ಎಕ್ಸ್ ಜಾಗದಲ್ಲಿ 1 ಪ್ಲಸ್ 2h ಇದೆ, ಹೌದಾ. ಸೊ ಇಟ್ ವಿಲ್ ಬಿ 1 ಪ್ಲಸ್ 2h ಹೋಲ್ ಸ್ಕ್ವೇರ್ ಮೈನಸ್ 1 ಪ್ಲಸ್ 2h, ರೈಟ್. ಇದನ್ನು ತಗೊಂಡೋಗಿ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ನಾನು. ಓಕೆ, ರೈಟ್. ಬೇಕಿದ್ರೆ ನೀವು ಸಿಂಪ್ಲಿಫಿಕೇಶನು ಹೊರಗಡೆನೆ ಸೈಡಲ್ಲಿ ಮಾಡಿಬಿಟ್ಟು ಬರಿತೀರಾ ಅಂದರೆ ಇಟ್ ಈಸ್ ಅಪ್ ಟು ಯು. ಓಕೆ, ಸೊ ಇದೇನಾಯಿತು, 0 ಬರುತ್ತೆ, ಗೊತ್ತಾಯಿತು. ನೆಕ್ಸ್ಟ್ ಇದೇನಾಗುತ್ತೆ, 1 ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್ ಮೈನಸ್ 1 ಪ್ಲಸ್ ಹೆಚ್ ಪ್ಲಸ್ ಇದೇನಾಗುತ್ತೆ ನಿಮಗೆ, ಇದು
ಇದೆಲ್ಲ ಒಂದೊಂದೇ ವ್ಯಾಲ್ಯೂ ಅಲ್ಲ, ಬೇಕಿದ್ರೆ ಒಂದೊಂದೇ ಬ್ರ್ಯಾಕೆಟಲ್ಲಿ ಬರೀರಿ, ಈಸಿ ಆಗುತ್ತೆ ಐಡೆಂಟಿಫೈ ಮಾಡೋದು. ನೆಕ್ಸ್ಟ್ ಇದೇನಾಯಿತು 1 + 2h ಹೋಲ್ ಸ್ಕ್ವೇರ್ ಮೈನಸ್ 1 + 2h ಪ್ಲಸ್ ಡಾಟ್ 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 ಕೊನೆ ಟರ್ಮ್ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ ಅಂದರೆ ಇದು, ಸೊ ಎಕ್ಸ್ ಸ್ಕ್ವೇರ್ ಅಂದರೆ 1 + n - 1 ಇಂಟು ಹೆಚ್ ಹೋಲ್ ಸ್ಕ್ವೇರ್ ಮೈನಸ್ 1 + n - 1 ಇಂಟು ಹೆಚ್. ಕರೆಕ್ಟ್ ಇದೆಯಾ? ರೈಟ್. ಇದು ಟೋಟಲಿ ಒಂದೊಂದೇ ಟರ್ಮು. ಇದು f(1), f(1 + h), f(1 + 2h), f(1 + n - 1 ಇಂಟು ಹೆಚ್. ಕರೆಕ್ಟ್ ಇದೆಯಾ? ರೈಟ್. ನಾವು ಯು ಆರ್ ಗೋಯಿಂಗ್ ಟು ಸಾಲ್ವ್ ಇಟ್ ಫರ್ದರ್. ಎಸ್, ಹೌ ಟು ಸಾಲ್ವ್ ದಿಸ್ ಒನ್? ಈಗ ಇದೇನಾಗುತ್ತೆ ಹೇಳಿ, a + b ಹೋಲ್ ಸ್ಕ್ವೇರ್ ಫಾರ್ಮುಲಾನ a² + b² + 2ab. ಕರೆಕ್ಟಾ? ಸೊ ಅದನ್ನು ಹೇಗೆ ಬರಿತೀವಿ ನಾವು, i = ಲಿಮಿಟ್ h → 0, h ಈ 0 ಏನೇನು ಬಿಟ್ಟಾಕ್ರಿ, ಇದೇನಾಗುತ್ತೆ ನೋಡಿ, a² + b² + 2ab ಮೈನಸ್ ಬ್ರ್ಯಾಕೆಟಿಂದ ರಿಮೂವ್ ಮಾಡಿದ್ರೆ -1 - h. ಓಕೆ, ಇದೀಗಲೂ ಕೂಡ ಒಂದು ಪೇರು ಪ್ಲಸ್. ಇದಕ್ಕೆ ಬರ್ರಿ ಈಗ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಗೇನ್ a² + b² ಅಂದರೆ 2² h², 2² ಅಂದರೆ 4. ಓಕೆ, b² + 2ab, 2 × 2ab ಅಂತಂದರೆ 4h ಆಗುತ್ತೆ. ಹೌದಾ? ಮೈನಸ್ ಇಲ್ಲಿ ಬ್ರ್ಯಾಕೆಟ್ ರಿಮೂವ್ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ ಇದು ಕೂಡ ಒಂದು ವ್ಯಾಲ್ಯೂ ಪ್ಲಸ್ ಡಾಟ್ 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 ಪ್ಲಸ್. ಇದಕ್ಕೆ ಬರ್ರಿ, a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಅಗೇನ್ ಇಲ್ಲೇನಾಗುತ್ತೆ, a² + b² + 2ab. ಹೌದಾ? ಸೊ 2 × a ಅಂದರೆ 1 ಬಿಟ್ಟಾಕ್ರಿ, 2 × 1 × b. ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ನೆಕ್ಸ್ಟ್ ಬ್ರ್ಯಾಕೆಟಿಂದ ರಿಮೂವ್ ಮಾಡಿದ್ರೆ -1 ಮೈನಸ್ ಇಂಟು ಪ್ಲಸ್ ಮೈನಸ್ n - 1 ಇಂಟು ಹೆಚ್ ಟೋಟಲ್ ಬ್ರ್ಯಾಕೆಟ್ ಆ್ಯಂಡ್ ದೆನ್ ಹೋಲ್ ಬ್ರ್ಯಾಕೆಟ್. ಕರೆಕ್ಟ್ ಇದೆಯಾ? ಜಸ್ಟ್ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ. ಯು ಶುಡ್ ಬಿ ವೆರಿ ಅಲರ್ಟ್ ವೈಲ್ ಅಪ್ಲೈಯಿಂಗ್ ದಿಸ್ ಫಾರ್ಮುಲಾ. ಓಕೆ, ಯಾಕೆ ಅಂತಂದರೆ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಪ್ರಾಬ್ಲಮ್ ಆಗಿಬಿಡುತ್ತೆ. ರೈಟ್. ಫಸ್ಟ್ ಈ ಬ್ರ್ಯಾಕೆಟ್ ಒಂದೊಂದೇ ಪೇರ್ ಒಳಗಡೆ ಎಲ್ಲ ಸಿಂಪ್ಲಿಫೈ ಮಾಡೋಣ. ದೆನ್ ಒಂದೇ ಥರ ಇರುವುದು ಏನೇನು ಪೇರ್ಸ್ ಇದೆಯೋ ಅದನ್ನೆಲ್ಲ ಒಂದು ಕಡೆ ಪೇರಿಂಗ್ ಮಾಡೋಣ. ಓಕೆ, ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, +1 - 1 ಕ್ಯಾನ್ಸಲ್ ಔಟ್ ಆಗುತ್ತಾ, +1 - 1 +1 - 1 ಇಲ್ಲೂ +1 - 1. ಸೊ ಎಲ್ಲ ಕಡೆ 1 ಅಂತೂ ವ್ಯಾನಿಷ್ ಆಯಿತು, 1 - 1 0 ಆಯಿತು. ಕರೆಕ್ಟಾ? ಅದನ್ನು ಬಿಟ್ಟಾಕಬೇಕು ಅಂತ ಅರ್ಥ ಆಯಿತು. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ, i = ಲಿಮಿಟ್ h → 0, h ಹಾಗೆ ಇರಲಿ, h² + 2h - h ಅಂತ ಅಂದರೆ ಎಷ್ಟಾಗುತ್ತೆ, 2h - 1h ಅಂದರೆ h ಅಷ್ಟೇ, ಪ್ಲಸ್ 4h² ಇಲ್ಲಿ 4h - 2h ಅಂತ ಅಂದರೆ 2h ಆಗುತ್ತೆ. ಕರೆಕ್ಟ್ ಇದೆಯಾ? ಪ್ಲಸ್ ಡಾಟ್ 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 ಪ್ಲಸ್. ಈಗ ಇದಕ್ಕೆ ಬರ್ರಿ, n - 1 ಹೋಲ್ ಸ್ಕ್ವೇರ್ h². ಕರೆಕ್ಟ್ ಇದೆಯಾ? ರೈಟ್. ನೆಕ್ಸ್ಟ್ 2 ಟೈಮ್ಸು -1 ಟೈಮ್ ಇದೆ, ಸೊ ದಟ್ ಈಸ್ ನಥಿಂಗ್ ಬಟ್ 1 ಟೈಮ್ ಸಿಗುತ್ತೆ. ಹೌದಾ? ಸೊ ಪ್ಲಸ್ n - 1 ಇಂಟು ಹೆಚ್. ಈಗ ಕೆಲವರಿಗೆ ಇನ್ನೊಂದು ಡೌಟ್ ಏನು ಅಂತಂದರೆ, ಮ್ಯಾಮ್ ಆವಾಗಲೇ ಫಾರ್ಮುಲಾ ಹೇಳಿದ್ರಲ್ಲ, ಸೊ 1² 2² 3² ಅಂದರೆ ಈ ಸಮ್ ಆಫ್ n ಟರ್ಮ್ಸು, ಸಮ್ ಆಫ್ ಸ್ಕ್ವೇರ್ ಟರ್ಮ್ಸು, ಅದು ನಾವು ಹೇಗೆ ಡಿಸೈಡ್ ಮಾಡೋದು ಅಂತ ನಾವು ಪ್ಯಾಟ್ರನ್ ಅಬ್ಸರ್ವ್ ಮಾಡಬೇಕು. ಅರ್ಥ ಆಯ್ತಲ್ಲ? ಹೇಗೆ ಡಿಸೈಡ್ ಮಾಡ್ತಾರೆ? ಈಗ ನೋಡಿ, h² ಟರ್ಮ್ಸ್ ಎಲ್ಲ ಒಂದು ಕಡೆ ಬರೆಯೋಕೆ ಹೋದರೆ ನನಗೆ ಕೊನೆ ಟರ್ಮ್ ಇದೆಯಲ್ಲ n - 1 ಹೋಲ್ ಸ್ಕ್ವೇರ್ ಬರ್ತಾ ಇದೆ ಅಂದರೆ ನನ್ನ ಹತ್ರ ಆವಾಗಲೇ ಇರೋ ಫಾರ್ಮುಲಾ ಲಿಸ್ಟ್ ಇತ್ತಲ್ಲ, ವೇರ್ ಇಸ್ ದಟ್ ಒನ್, ಐ ವಿಲ್ ಗೆಟ್ ಇಟ್. ಈ ಫಾರ್ಮುಲಾ ಲಿಸ್ಟಲ್ಲಿ ನನಗೆ ಇಮಿಡಿಯೇಟಾಗಿ ಈ ಟರ್ಮ್ ಫ್ಲ್ಯಾಶ್ ಆಗಬೇಕು. ಇದು ಫ್ಲ್ಯಾಶ್ ಆಯಿತು ಅಂದರೆ ಈ ಟರ್ಮ್ ಈ ಥರ ಇದೆ ಅಂತ ಗೊತ್ತಾಯಿತು. ಕೊನೆ ಟರ್ಮ್ n - 1 ಕಾಣಿಸ್ತಿದೆಯಾ, ಹಂಗಂದರೆ ಈ ಫಾರ್ಮ್ಯಾಟಲ್ಲಿ ನನಗಿರಬೇಕು, ಸೊ ದಟ್ ನಾನು ಇದನ್ನು ಯೂಸ್ ಮಾಡ್ಬೋದು. ಹೌದಲ್ವಾ? ಸೊ ಅಬ್ಸರ್ವ್ ಮಾಡಿ, h² ಜೊತೆಗಿರೋ ಟರ್ಮ್ ಏನಿದೆ n - 1 ಹೋಲ್ ಸ್ಕ್ವೇರ್, ಹಂಗಂದರೆ h² ಜೊತೆಗೆ ಎಲ್ಲ ಸ್ಕ್ವೇರ್ ನಂಬರ್ಸ್ ಬರ್ಬೇಕು ನನಗೀಗ. ಕರೆಕ್ಟಾ? ಸೊ i = ಲಿಮಿಟ್ h → 0, h. ಈಗ ಒಂದು ಕೆಲಸ ಮಾಡೋಣ, ಏನು, ಎಲ್ಲೆಲ್ಲಿ h² ಟರ್ಮ್ಸ್ ಇದೆಯೋ ಅದನ್ನೆಲ್ಲ ಏನು ಮಾಡೋಣ, ಪೇರಿಂಗ್ ಮಾಡೋಣ. ಒಂದು ಕಡೆ h² ಟರ್ಮ್ಸು, ಇನ್ನೊಂದು ಕಡೆ h ಟರ್ಮ್ಸು. ಓಕೆ, ಸೊ ವಾಟ್ ವಿ ವಿಲ್ ಡೂ ಈಸ್ ರೈಟ್ ಡೌನ್ h² ಪ್ಲಸ್ ಫಸ್ಟ್ ಟರ್ಮಲ್ಲಿ ಮುಗೀತು, ಸೆಕೆಂಡ್ ಟರ್ಮಲ್ಲಿ h² ಯಾವುದೈತೆ, 4h² ಪ್ಲಸ್ ಡಾಟ್ 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 ಕೊನೆ ಟರ್ಮಲ್ಲಿ h² ಟರ್ಮ್ ಏನಿದೆ, n - 1 ಹೋಲ್ ಸ್ಕ್ವೇರ್, n - 1 ಹೋಲ್ ಸ್ಕ್ವೇರ್ ಇಂಟು h². ಪ್ಲಸ್ ಈಗ ಹೆಚ್ ಟರ್ಮ್ಸ್ ಅಷ್ಟೇ ಅಬ್ಸರ್ವ್ ಮಾಡಿ, ಹೆಚ್ ಟರ್ಮ್ಸ್ ಇದು ಹೆಚ್ಚು 2h, ನೆಕ್ಸ್ಟಲ್ಲಿ ಮೇ ಬಿ 3h 4h ಆ ಥರ ಹೋಗ್ತಾ ಹೋಗ್ತಾ ಕೊನೆಗೆ ಏನಿದೆ n - 1 ಇಂಟು ಹೆಚ್. ಅದನ್ನು ಬರೀರಿ, ಇಲ್ಲಿ ಏನಾಗುತ್ತೆ, h + 2h, ಸಾರಿ ಪ್ಲೀಸ್ ಇಗ್ನೋರ್ ದ
surrounding noise n minus 1 into h, right? n minus 1 into h. ಓಕೆ, ಈಗ ಅಬ್ಸರ್ವ್ ಮಾಡಿ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಬರಿಬೇಕು, ಹೌದಲ್ವಾ? ಜಸ್ಟ್ ಎ ಮಿನಿಟ್. ರೈಟ್, ಇಲ್ಲಿ ನೋಡಿ, ಸ್ವಲ್ಪ ಇದನ್ನ ಈ ರೀತಿ ಬರೆದು. ರೈಟ್, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಐ ಈಸ್ ಈಕ್ವಲ್ ಟು ಏನಿದೆ ಇಲ್ಲಿ, ಲಿಮಿಟ್ ಹೆಚ್ ಟೆನ್ಸ್ ಟು 0 ಇದೆಯಾ? ಲಿಮಿಟ್ ಹೆಚ್ ಟೆನ್ಸ್ ಟು 0, ಹೆಚ್ ಹಾಗೆ ಇರಲಿ. ಈ ಎಲ್ಲ ಟರ್ಮ್ಸಲ್ಲೂ ಹೆಚ್ ಸ್ಕ್ವೇರ್ ಕಾಮನ್ ಇದೆಯಾ? ಸೊ ನಾವೇನು ಮಾಡೋಣ, ಹೆಚ್ ಸ್ಕ್ವೇರ್ನ ಕಾಮನ್ ತೆಗಿಯೋಣ. ಕಾಮನ್ ತೆಗೆದ್ರೆ ಇಲ್ಲೇನು ಉಳಿತು? 1 ಈಸ್ 1 4 ಈ ಥರ ಉಳಿಯುತ್ತೆ. ನಥಿಂಗ್ ಬಟ್ ಸ್ಕ್ವೇರ್ ಅಂತ ಆಲ್ರೆಡಿ ಗೊತ್ತಿದೆ ತಾನೆ. ಸೊ ನಾವೇನು ಮಾಡೋಣ, 1 ಸ್ಕ್ವೇರು, 4ನ 2 ಸ್ಕ್ವೇರ್ ಅಂತ ಬರೆದು ಪ್ಲಸ್ ಕೊನೆ ಟರ್ಮ್ ಏನಾಗುತ್ತೆ, n ಮೈನಸ್ 1 ಹೋಲ್ ಸ್ಕ್ವೇರ್ ಅಂತ ಬರೆಯೋಣ. ಅರ್ಥ ಆಯ್ತಲ್ಲ? ಪ್ಲಸ್ ಈಗೇನು ಮಾಡೋಣ, ಇಲ್ಲಿ ಹೆಚ್ ಕಾಮನ್ ತೆಗಿಯೋಣ. ಹೆಚ್ ಕಾಮನ್ ತೆಗೆದ್ರೆ ನಿಮಗೇನು ಸಿಗುತ್ತೆ? 1 ಪ್ಲಸ್ 2 ಪ್ಲಸ್ ಡಾಟ್ 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 ಕೊನೆ ಟರ್ಮು n ಮೈನಸ್ 1 ಸಿಗುತ್ತೆ. ಅರ್ಥ ಆಯ್ತಲ್ಲ? ಸೊ n ಮೈನಸ್ 1 ಹೋಲ್ ಬ್ರ್ಯಾಕೆಟ್. ಐ ಹೋಪ್ ಸೊ ಅರ್ಥ ಆಗಿದೆ. ಇಲ್ಲಿ ಹೆಚ್ ಕಾಮನ್ ತೆಗೆದಿದ್ದೀನಿ, ಇಲ್ಲಿ ಹೆಚ್ ಸ್ಕ್ವೇರ್ ಕಾಮನ್ ತೆಗೆದಿದ್ದೀನಿ ಅಷ್ಟೇ. ರೈಟ್, ಈಗೇನು ಮಾಡ್ಬೇಕು ನೋಡಿ, ಇದನ್ನು ನಾನು ತೆಗೆದುಬಿಡ್ತೀನಿ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ ಕ್ಲೀನಾಗೆ. what you're going to get, I is equal to, let me just set up properly this one, please don't mind. Right, so ಏನಿದೆ ನೋಡಿ, ಅಬ್ಸರ್ವ್ ಮಾಡಿ. I is equal to ಲಿಮಿಟ್ h ಟೆನ್ಸ್ ಟು 0, ಹೆಚ್ ಸ್ಕ್ವೇರ್ ಹಾಗೆ ಇರಲಿ. ಈಗ ಸಮ್ ಆಫ್ ಸ್ಕ್ವೇರ್ ಟರ್ಮ್ಸ್ ಅಂದರೆ ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ. ಏನು? ವಾಟ್ಸ್ ದ ಫಾರ್ಮುಲಾ? n ಇಂಟು n ಮೈನಸ್ 1 ಇಂಟು 2n ಮೈನಸ್ 1 ಡಿವೈಡೆಡ್ ಬೈ 6, ಕರೆಕ್ಟ್? ಪ್ಲಸ್ ಹೆಚ್ ಇಂಟು ಇದೇನಾಗುತ್ತೆ, n ಇಂಟು n ಮೈನಸ್ 1 ಡಿವೈಡೆಡ್ ಬೈ 2, ರೈಟ್? ಸೊ ದಿಸ್ ಯು ಸಮ್ ಹೌ ಯು ಗಾಟ್ ಸಮ್ ವ್ಯಾಲ್ಯೂ. ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಈ ಹೆಚ್ನ ಏನು ಮಾಡೋಣ, ಒಳಗಡೆ ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ನಾನು ನಿಮಗೆ ಆಲ್ರೆಡಿ ಒಂದು ಹೇಳಿದ್ದೀನಿ ಕಾನ್ಸೆಪ್ಟು. ಏನು ಹೇಳಿ? ಪ್ರೀವಿಯಸ್ ಕ್ಲಾಸಲ್ಲೇ ಹೇಳಿದ್ದೆ. ಏನು? ಯಾವಾಗಲೂ ನೀವು ಪೇರು ಹುಡುಕ್ಬೇಕು. ಎಂಥ ಪೇರು? n ಇಂಟು ಹೆಚ್ಚಿಂದು ಪೇರು. ಎಂಥ ಪೇರು? n ಇಂಟು ಹೆಚ್ಚಿಂದು. ಯಾಕೆ ಅಂತಂದರೆ ನಮ್ಮ ಕ್ವಶನಲ್ಲಿ NH ವ್ಯಾಲ್ಯೂ ಏನಿತ್ತಲ್ಲ, NH ವ್ಯಾಲ್ಯೂ ಇತ್ತಲ್ಲ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ, ಈಗ 3 ಅಂತ ಇದೆಯೇ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ನನಗೆ NH ಬೇಕು ತಾನೆ. ಸೊ NH ಆ ಥರ ಪೇರ್ಸ್ ನಾನು ಕ್ರಿಯೇಟ್ ಮಾಡಬೇಕೀಗ. ಇಲ್ಲಿ ಅಬ್ಸರ್ವ್ ಮಾಡಿ, ಹೆಚ್ ಒಳಗಡೆ ಮಲ್ಟಿಪ್ಲೈ ಆದರೆ ಏನಾಗುತ್ತೆ ಅಂತ, ಹೆಚ್ ಕ್ಯೂಬ್ n ಇಂಟು n ಮೈನಸ್ 1 ಇಂಟು 2n ಮೈನಸ್ 1 ಡಿವೈಡೆಡ್ ಬೈ 6 ಪ್ಲಸ್ ಇದೇನು n ಇಂಟು ಹೆಚ್ ಐತೆ ಆಲ್ರೆಡಿ. ಈ ಹೆಚ್ ಇಲ್ಲೂ ಮಲ್ಟಿಪ್ಲೈ ಆಗುತ್ತಾನೆ, ಎರಡೂ ಟರ್ಮ್ಸಿಗೆ ಇಲ್ಲೂ ಮಲ್ಟಿಪ್ಲೈ ಆಯಿತು, ಈ ಪ್ಲಸ್ ಆದಮೇಲೆ ಈ ಟರ್ಮಿಗೂ ಮಲ್ಟಿಪ್ಲೈ ಆಗುತ್ತೆ, ಹೌದಲ್ವಾ? ಸೊ ಇಲ್ಲಿಗೆ ಮಲ್ಟಿಪ್ಲೈ ಆದರೆ ಏನಾಗುತ್ತೆ, n ಇಂಟು ಹೆಚ್ ಆಲ್ರೆಡಿ ಐತೆ. ಆ ಹೆಚ್ನ ನಾನೊಂದು ಕೆಲಸ ಮಾಡ್ತೀನಿ, ಇಲ್ಲಿ ಒಳಗಡೆ ಕೊಟ್ಬಿಡ್ತೀನಿ. ಅರ್ಥ ಆಗ್ತಿದೆಯಲ್ಲ? ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಏನಾಗುತ್ತೆ, n ಇಂಟು ಹೆಚ್ ಮೈನಸ್, ಅಂದರೆ ಇಲ್ಲಿ ಇನ್ನೂ ಒಂದು ಹೆಚ್ ಬಂತು, ಆ ಹೆಚ್ನ ನಾನು ಇದ್ರ ಒಳಗಡೆ ಮಲ್ಟಿಪ್ಲೈ ಮಾಡಿದೆ, n ಇಂಟು ಹೆಚ್ ಮೈನಸ್ ಇದೇನಾಗುತ್ತೆ ಹೆಚ್. ಯಾಕೆ ಮಾಡಿದೆ? ಯಾಕೆ ಅಂದರೆ ನಮಗೆ NH ಅಷ್ಟೇ ವ್ಯಾಲ್ಯೂ ಗೊತ್ತಿರೋದು, ನಮಗೆ NH ಅಂತಲೇ ಸಿಕ್ಕರೆ ಈಸಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಈಗ ಹೆಚ್ ಕ್ಯೂಬ್ ಇದೆ ಅಂದರೆ 3 ಸತಿ ಹೆಚ್ಚಿದೆ. ನಾನು ನಿಮಗೆ ಇದು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಕೆಲವರಿಗೆ ಅಂದರೂ ಡೌಟ್ ಇದ್ದರೆ ಸಿ ಲಿಸನ್ ಪ್ರಾಪರ್ಲಿ. ಹೆಚ್ ಕ್ಯೂಬ್ n ಇಂಟು n ಮೈನಸ್ 1 ಇಂಟು 2n ಮೈನಸ್ 1 ಇದೆ. ನ್ಯೂಮರೇಟರ್ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳ್ತಿರೋದು ನೋಡಿ. ಹೆಚ್ಗೆ ಬಂದರೆ 3 ಟೈಮ್ಸ್ ಹೆಚ್ ಇದೆಯಾ? ಸೊ ಹೆಚ್ ಇಂಟು ಹೆಚ್ ಇಂಟು ಹೆಚ್ ಇಂಟು ಇಲ್ಲೇನಿದೆ n ಇಂಟು ಇದೇನಿದೆ n ಮೈನಸ್ 1 ಇದೆ ಇಂಟು ಇದೇನಿದೆ 2n ಮೈನಸ್ 1 ಇದೆ. ನಾವು ಏನೋ ಸಣ್ಣವರಿದ್ದಾಗ ಇಂಟು ಸಿಂಬಲ್ ಬರಿತಿದ್ವಿ, ಇಲ್ಲಿ ಸಿಂಬಲ್ ಬರಿತಿರ್ಲಿಲ್ಲ. ಅರ್ಥ ಆಯ್ತಲ್ಲ? ಇಲ್ಲಿ ಬರೆಯೋದಿಲ್ಲ ನಾವು ಈಗ ಪ್ರೆಸೆಂಟ್. ಅದಕ್ಕೆ ನಿಮಗೇನು ಅನಿಸುತ್ತೆ ಗೊತ್ತಾ, ಕನ್ಫ್ಯೂಷನ್ ಯಾಕಾಗುತ್ತೆ ಅಂದರೆ, ನಾವು ಸಣ್ಣವರಿಂದ ಅಭ್ಯಾಸ ಇರೋದೇನು ಇಂಟು ಅಂತ ಅಂದರೆ ಈ ಸಿಂಬಲ್ ಬರೆದಾಗ ನಮಗೆ ಸ್ವಲ್ಪ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದಕ್ಕೆ ನೀವು ಸ್ವಲ್ಪ ಅದನ್ನು ಅಭ್ಯಾಸ ಮಾಡ್ಕೋಬೇಕಷ್ಟೇ. ಆ್ಯಸ್ ಯು ಗ್ರೋ ಅಪ್ ಯು ಆರ್ ನಾಟ್ ಗೋಯಿಂಗ್ ಟು ಯೂಸ್ ಇಂಟು ಸಿಂಬಲ್, ಯು ಯೂಸ್ ಡಾಟ್. ಸಮ್ಟೈಮ್ಸ್ ಯು ಡೋಂಟ್ ಇವನ್ ರೈಟ್ ಡಾಟ್, ಇಟ್ ಈಸ್ ಅಂಡರ್ಸ್ಟುಡ್. ಅರ್ಥ ಆಯ್ತಲ್ಲ? ಸೊ ಈಗ ಹೆಚ್ ಏನಾಗುತ್ತೆ ಹೇಳಿ, ಈ 3 ಹೆಚ್ಚಲ್ಲಿ ಒಂದೊಂದೇ ಮಲ್ಟಿಪ್ಲೈ ಆಗುತ್ತೆ ನೋಡಿ. ಹೆಚ್ ಇಂಟು n ಇದೆಯಾ, NH ಒಂದು ಕಡೆ ಬರೆದೆ ನಾನು. ನನಗೆ NH ಪೇರ್ ಬೇಕಿತ್ತು ತಾನೆ. ಸೊ NH ಒಂದು ಪೇರ್ ಈ ಕಡೆ ಬರೆದೆ. ನೆಕ್ಸ್ಟು ಜಸ್ಟ್ ಅ ಮಿನಿಟ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಓಕೆ, ಮೇ ಬಿ ಸೌಂಡ್ ಡಿಸ್ಟರ್ಬೆನ್ಸ್ ಆಗ್ತಿರ್ಬೋದು. ಎನಿವೇಸ್, n ಇಂಟು ಹೆಚ್ ಒಂದಾಯಿತು, ಒಂದು ಹೆಚ್ ಮುಗೀತು, ಒಂದು n ಮುಗೀತು. ನೆಕ್ಸ್ಟ್ ಇನ್ನೂ ಒಂದು ಹೆಚ್ ಇದೆಯಾ, ಅದನ್ನು ತಗೊಂಡೋಗಿ ಇದಕ್ಕೆ ಕೊಡ್ತೀನಿ. ಸೊ ಏನಾಗುತ್ತೆ, ಇಂಟು ಇಲ್ಲಿ ಹೆಚ್ ಇಂಟು n ಮೈನಸ್ 1 ಇದಕ್ಕೆ ಕೊಟ್ಟೆ. ನೆಕ್ಸ್ಟ್ ಇನ್ನೂ ಒಂದು ಹೆಚ್ ಇದ್ರ ಜೊತೆಗೆ ಪೇರಿಂಗ್ ಮಾಡ್ತೀನಿ. ಸೊ ಏನಾಗುತ್ತೆ, ಹೆಚ್ ಇಂಟು 2n ಮೈನಸ್ 1. ಐ ಹೋಪ್ ಸೊ ಅರ್ಥ ಆಗಿದೆ, ರೈಟ್? ಸಿಂಪಲ್ ಯಾರ್.
2 ಇಂಟು 3 ಇಂಟು 4 ಇಂಟು 5 ಇಂಟು ಹೆಂಗೆಂಗೋ ಐತೆ ಅಂದ್ಕೊಳ್ಳಿ, ನಮಗೆ 5 2 10 ಗೊತ್ತು. ಸೊ ಅವೆರಡು ಜೊತೆಗಿದ್ರೆ ಈಸಿ ಆಗುತ್ತೆ ನಮಗೆ. ಸೊ ನಾವೇನು ಮಾಡ್ತೀವಿ, 2 ಇಂಟು 5 ಪಕ್ಕಕ್ಕೆ ಬರೆದು 3 ಇಂಟು 4 ಈ ಕಡೆಗೆ ಬರಿತೀವಿ, ಅಥವಾ 4 ಇಂಟು 3 ನಿಮಗೆ ಹೆಂಗೆ ಇಷ್ಟ ಹಂಗೆ. ಸೊ ನನಗೆ ಈ ಥರ ಜೊತೆಗಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಜಸ್ಟ್ ಪೊಸಿಷನ್ಸ್ ಚೇಂಜ್ ಮಾಡಿದ್ದೀನಿ. ಮಲ್ಟಿಪ್ಲಿಕೇಶನಲ್ಲಿ ಮತ್ತು ಅಡಿಷನಲ್ಲಿ ಪೊಸಿಷನ್ ಚೇಂಜ್ ಮಾಡ್ಬೋದು. ಸಬ್ಟ್ರಾಕ್ಷನಲ್ಲಿ ಚೇಂಜ್ ಮಾಡ್ತೀರಾ ಅಂದರೆ ವಿತ್ ಸೈನ್ ಚೇಂಜ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ರೈಟ್. ಸೊ ಈಗ ನೋಡಿ NH ಆಯಿತಾ. ನೆಕ್ಸ್ಟ್ ಇದನ್ನು ಇಲ್ಲಿ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, N ಇಂಟು H. ಬೇಸಿಕ್ಸ್ ಗೊತ್ತಿರೋರಿಗೆ ಇದು ಅಂಥ ಇಂಪಾರ್ಟೆಂಟ್ ಏನಾಗಲ್ಲ, ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಇದೇನಿದೆ, ಇದು ಕೂಡ ಒಳಗಡೆ H ಮಲ್ಟಿಪ್ಲೈ ಆದರೆ 2 ಇಂಟು NH ಮೈನಸ್ H. ಸೊ ನಾನು ನ್ಯೂಮರೇಟರ್ ಏನು ಬರಿತೀನಲ್ಲ ಈ ರೀತಿ ಬರಿತೀನಿ. ಬೇಸಿಕ್ಸ್ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗುತ್ತೆ ಅಷ್ಟೇ, ತೀರಾ ಕನ್ಫ್ಯೂಸ್ ಆಗಿಬಿಡಿ. ಓಕೆ, ಗೊತ್ತಿಲ್ಲ ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ. I ಈಸ್ ಈಕ್ವಲ್ ಟು ಲಿಮಿಟ್ H ಟೆನ್ಸ್ ಟು 0. ಈಗ ನೋಡಿ N ಇಂಟು H ಆಯಿತಾ, ಒಂದು H ಹೋಯ್ತು, ಇನ್ನೂ ಒಂದು H ಒಳಗಡೆ ಮಲ್ಟಿಪ್ಲೈ ಆಯಿತು. ನೆಕ್ಸ್ಟು ಎನದರ್ H 2 ಇಂಟು N ಇಂಟು H ಮೈನಸ್ H. 3 Hಲ್ಲಿ ಒಂದು ಇಲ್ಲೈತೆ, ಒಂದು ಈ ಬ್ರ್ಯಾಕೆಟಿಗೆ ಮಲ್ಟಿಪ್ಲೈ ಆಯಿತು, ಒಂದು ಈ ಬ್ರ್ಯಾಕೆಟಿಗೆ ಮಲ್ಟಿಪ್ಲೈ ಆಯಿತು. ಡೂ ನಾಟ್ ಕೌಂಟ್ ಲೈಕ್ 1 2 3 4 5 H ಇದಾವಲ್ಲ ಮೇಡಮ್, ಇಲ್ಲಿ 3 ಇದೆ ಅಂತ ಕೌಂಟ್ ಮಾಡಬೇಡಿ. ಇದು ಟೋಟಲ್ ಒಂದು ಟರ್ಮ್ ಬ್ರ್ಯಾಕೆಟ್ ಒಳಗಡೆ ಇರೋದು, ಅದಕ್ಕೆ ಒಂದು H ಕೊಟ್ಟಿದ್ದೀನಿ. ಇದು ಟೋಟಲ್ ಒಂದು ಟರ್ಮ್, ಅದಕ್ಕೊಂದು H ಕೊಟ್ಟೆ. ಹೊರಗಡೆ ಇರೋ ಒಂದು Nಗೆ ಒಂದು H ಕೊಟ್ಟೆ. 3H ಡಿಸ್ಟ್ರಿಬ್ಯೂಟೆಡ್. ಅರ್ಥ ಆಯ್ತಲ್ಲ? ಯಾಕೆ ಅಂತಂದರೆ ಸೇಮ್ ರೀಸನ್, NH ಬೇಕಿತ್ತು ನಮಗೆ. ಸೊ NH ಮೈನಸ್ H ಡಿವೈಡೆಡ್ ಬೈ 2. ಈಗ ಸಿಂಪಲ್ ಇದೆ. ಈಗ ನಮಗೆ ಆಲ್ರೆಡಿ ಗೊತ್ತಿದೆ NH ವ್ಯಾಲ್ಯೂ ಎಷ್ಟಪ್ಪ. NH ವ್ಯಾಲ್ಯೂ ಈಸ್ ಹೌ ಮಚ್, 3. ಹೌದಾ? ಸೊ 3 ಅಂತ ಗೊತ್ತಿದೆ ಅಂದಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಏನು ಸಿಗುತ್ತೆ, I ಈಸ್ ಈಕ್ವಲ್ ಟು ಲಿಮಿಟ್ H ಟೆನ್ಸ್ ಟು 0. ಸಾರಿ, ಇಲ್ಲಿ H ಮಿಸ್ ಮಾಡೋದು ಅಲ್ಲ, ಮಲ್ಟಿಪ್ಲೈ ಮಾಡಿದ್ದೀನಲ್ಲ. ಓಕೆ. ಸೊ ಏನಾಗುತ್ತೆ ಇಲ್ಲಿ NH ಅಂತಂದರೆ ಎಷ್ಟು ಹೇಳಿದೆ, 3 ಇಂಟು 3 ಮೈನಸ್ H ಗೊತ್ತಿಲ್ಲ. ನೆಕ್ಸ್ಟ್ 2 ಇಂಟು 3 ಅಂದರೆ ಎಷ್ಟಾಯಿತು, 6 ಮೈನಸ್ H ಡಿವೈಡೆಡ್ ಬೈ 6. ಅರ್ಥ ಆಯ್ತಲ್ಲ? ಇಲ್ಲೇನಾಯ್ತು ನೋಡಿ, ಅಬ್ಸರ್ವ್ ಮಾಡಿ. NH ವ್ಯಾಲ್ಯೂ ಎಷ್ಟಾಗುತ್ತೆ, 3. ಸೊ 2 ಇಂಟು 3 6. ರೈಟ್, ದಟ್ ಇಸ್ ವಾಟ್ ಐ ಹ್ಯಾವ್ ರಿಟನ್. ಪ್ಲಸ್ NH ಅಂದರೆ 3, NH ಅಂದರೆ 3 ಮೈನಸ್ H ಡಿವೈಡೆಡ್ ಬೈ 2. ಐ ಹೋಪ್ ಸೊ ಅರ್ಥ ಆಗ್ತಾ ಇದೆ. ರೈಟ್. ಸೊ ನೆಕ್ಸ್ಟ್ I ಈಸ್ ಈಕ್ವಲ್ ಟು ಲಿಮಿಟ್ H ಟೆನ್ಸ್ ಟು 0. ಈಗ ಒಂದು ಕೆಲಸ ಮಾಡಿ, H ಟೆನ್ಸ್ ಟು 0 ತಾನೇ, H ಸಬ್ಸ್ಟಿಟ್ಯೂಟ್ ಮಾಡ್ರತ್ಲಾಗೆ ಈಸಿ ಆಗುತ್ತೆ, ನಿಮಗೆ ತೊಂದರೆ ಏನಾಗೋದಿಲ್ಲ. ನೋಡಿ 3 ಇಂಟು 3 ಮೈನಸ್ 0, 6 ಮೈನಸ್ 0 ಡಿವೈಡೆಡ್ ಬೈ 6 ಪ್ಲಸ್ 3 ಇಂಟು 3 ಮೈನಸ್ H ಜಾಗದಾಗೇನು 0. ಒಂದು ನೆನಪಿರಲಿ, ಕೆಲವೊಬ್ರು ಸ್ಟೂಡೆಂಟ್ಸ್ ಇಲ್ಲೂ ಮಿಸ್ಟೇಕ್ ಮಾಡ್ತಾರೆ. 0 ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಾ ಅಂತಂದರೆ ಇದ್ರದ್ದು ಕೆಲಸ ಮುಗೀತು, ಅದನ್ನು ಬರೆಯೋಂಗಿಲ್ಲ. ಇಲ್ಲಿ ನೀವು ಎಲ್ಲಿವರೆಗೂ 0 ಸಬ್ಸ್ಟಿಟ್ಯೂಟ್ ಮಾಡಿಲ್ವೋ ಅಲ್ಲಿವರೆಗೂ ಮಾತ್ರ ಲಿಮಿಟ್ H ಟೆನ್ಸ್ ಟು 0ನ ಕ್ಯಾರಿ ಫಾರ್ವರ್ಡ್ ಮಾಡಬೇಕು, ನೆನಪಿರಲಿ. ಓಕೆ. ಸೊ ಆ್ಯಸ್ ಎ ಸ್ಟೂಡೆಂಟ್ ಐ ಹ್ಯಾಡ್ ದಟ್ ಡೌಟ್, ಸೊ ಐ ಆಮ್ ಕ್ಲಾರಿಫೈಯಿಂಗ್ ಇಟ್ ನೌ. ಕೆಲವೊಬ್ಬರಿಗೆ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ 3 ಇಂಟು 3 ಮೈನಸ್ 0 ಅಂದರೆ 3ನೇ, 6 ಮೈನಸ್ 0 ಅಂದರೆ 6 ಡಿವೈಡೆಡ್ ಬೈ 6 ಪ್ಲಸ್ 3 ಇಂಟು 3 ಮೈನಸ್ 0 ಅಂದರೆ 3 ಡಿವೈಡೆಡ್ ಬೈ 2. ಓಕೆ. ಸೊ 6 ಕ್ಯಾನ್ಸಲ್, 3 3 ಎಷ್ಟಪ್ಪ, 9 ಪ್ಲಸ್ 3 3 9 ಡಿವೈಡೆಡ್ ಬೈ 2. ಇಲ್ಲಿ ಏನು ಇಲ್ಲ ಅಂತಂದ್ರೆ ಏನು, 1 ಇದೆ. 1 ಮತ್ತು 2ಗೆ LCM 2. 9 ಇಂಟು 2 ಎಷ್ಟು, 9 2 18 ಪ್ಲಸ್ ಇಲ್ಲೇನಿದೆ 9. ಸೊ ಕೊನೆ ಆನ್ಸರ್ ನಿಮಗೇನು ಸಿಗುತ್ತೆ, 18 ಪ್ಲಸ್ 9 ಈಸ್ ನಥಿಂಗ್ ಬಟ್ 27. ಸೊ ದೇರ್ ಫೋರ್ ದ ಫೈನಲ್ ಆನ್ಸರ್ ವುಡ್ ಬಿ I ಈಸ್ ಈಕ್ವಲ್ ಟು 27/2. ರೈಟ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಸಾಲ್ವ್ ಮಾಡಬೇಕಾಗುತ್ತೆ. ರೈಟ್. ಆ್ಯಂಡ್ ಐ ಆಲ್ಸೋ ಟೋಲ್ಡ್ ಯು ಒನ್ ಮೋರ್ ಮೆಥಡ್. ನೀವು ಸಾಲ್ವ್ ಮಾಡಿರೋದು ಅಂದರೆ ಎಕ್ಸಾಮ್ ಹಾಲಲ್ಲಿ ಇದ್ದಾಗ ನೀವು ಸಾಲ್ವ್ ಮಾಡಿರೋದು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಹೇಗೆ ವೆರಿಫೈ ಮಾಡ್ತೀರಾ, ಬೈ ಯೂಸಿಂಗ್ ಡೈರೆಕ್ಟ್ ಮೆಥಡ್. ವಾಟ್ ಯು ಮೀನ್ ಬೈ ಡೈರೆಕ್ಟ್ ಮೆಥಡ್? ಐ ಟೋಲ್ಡ್ ಯು ಇನ್ ದ ಪ್ರೀವಿಯಸ್ ಕ್ಲಾಸ್. ಏನು ಮಾಡ್ಬೇಕು ಹೇಳಿ, ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಕ್ವಶನ್ ಇತ್ತಾ, ಏನು ಕ್ವಶನ್ ಇತ್ತು ರೀ ಅದು, ವಾಟ್ ವಾಸ್ ದ ಕ್ವಶನ್, ಜಸ್ಟ್ ಅ ಮಿನಿಟ್. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇತ್ತು, ಹೌದಾ? ಎಲ್ಲಿಂದ ಎಲ್ಲಿವರೆಗಿತ್ತು, 1 to 4. ರೈಟ್. ಸೊ ಡೈರೆಕ್ಟ್ ಮೆಥಡ್ ಅಂದರೆ ಏನು, ನಿಮಗೆ ಡೈರೆಕ್ಟ್ ಇಂಟಿಗ್ರೇಷನ್ ಗೊತ್ತಿದೆ ಆಲ್ರೆಡಿ. ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಏನು, x³/3. ಎಕ್ಸ್ ಇಂಟಿಗ್ರೇಷನ್ ಏನು, x²/2. ಸೊ ಏನು ಮಾಡಬೇಕು, ಅಪ್ಪರ್ ಲಿಮಿಟು ಲೋಯರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಲೋಯರ್ ಲಿಮಿಟ್ ಅಂದರೆ ಇದು, ಅಪ್ಪರ್ ಲಿಮಿಟ್ ಅಂದರೆ ಇದು ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಏನು ಮಾಡ್ತೀರಾ, ಅಪ್ಪರ್ ಲಿಮಿಟು ಅಂದರೆ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ಮೈನಸ್ 4²/2 ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ 1³ 1 1/3 ಮೈನಸ್ 1/2. ಕರೆಕ್ಟಾ? ಎಲ್ಲಿ ಎಕ್ಸ್ ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟೇ ಮಾಡ್ಬೇಕು ನೀವು. ಅರ್ಥ ಆಯ್ತಲ್ಲ? ಇದನ್ನು ಇಲ್ಲಿ ಬರೀರಿ, ಕನ್ಫ್ಯೂಸ್ ಆಗ್ತಾರೆ ಮತ್ತೆ. 4³ 4 4 16 16 4 64/3.
3 ಮೈನಸ್ ಇಲ್ಲೇನಾಗುತ್ತೆ 4 ಸ್ಕ್ವೇರ್ ಎಷ್ಟು 16/2 ಓಕೆ ಮೈನಸ್ 1/3 ಮೈನಸ್ 1/2 1/3 ಮೈನಸ್ 1/2 ಹಾಗೆ ಬರೀತೀರಂದ್ರು ಓಕೆ ಲೆಟ್ ಅಸ್ ಸಿ ನಾವು 3 ಮತ್ತು 2ಗೆ ಎಲ್ ಸಿ ಎಮ್ ಏನಾಗುತ್ತೆ 3 2 6 ರೈಟ್. ಈಗ ಏನಾಗುತ್ತೆ ಇಲ್ಲಿ ಬೇಕಿದ್ರೆ ಎಲ್ಲ ಓವರ್ ಆಲ್ ನೀವು ತೊಗೊತೀರ ಅಂದರೆ ಓವರ್ ಆಲ್ ತೊಗೊಳ್ರಿ, ಏನು ತೊಂದರೆ ಆಗೋದಿಲ್ಲ. ಅಥವಾ ಒಂದೊಂದೇ ತೊಗೊತೀರ ಅಂದರೆ ಒಂದೊಂದೇ ತೊಗೊಳ್ಳಿ, ನೀವು ಬಿಟ್ಟಿದ್ದದು 6 ತೊಗೊಂಡಾಗ ಇಲ್ಲೇನಾಗುತ್ತೆ 3 1 3 2 ಹಾಗಂದ್ರೆ 64 × 2 60 60 120 ಸೊ 128 ಮೈನಸ್ 16 × 2 16 2 ಎಷ್ಟು 32 ಅಲ್ಲಿಗೆ ಇದು ಸಿಕ್ತಾ ಮೈನಸ್ ಇದಕ್ಕೆ ಬರ್ರಿ ಇದ್ರದ್ದು ಎಲ್ ಸಿ ಎಮ್ಮು 6 3 1 3 2 ಮೈನಸ್ 2 1 2 3 ಕರೆಕ್ಟಾ ರೈಟ್. ಸೊ ಏನಾಗುತ್ತೆ ನೋಡಿ 128 ಅಲ್ಲಿ 32 ಹೋದರೆ ಫಸ್ಟ್ 28 ತೆಗೆದುಬಿಟ್ರೆ 100 ಆಗುತ್ತೆ. ನೆಕ್ಸ್ಟ್ ಇನ್ನು ಎಷ್ಟು ಉಳಿತು 4 ತೆಗಿಬೇಕು ತಾನೆ. ಸೊ ದಟ್ ಈಸ್ ನಥಿಂಗ್ ಬಟ್ 96/6 ಮೈನಸ್ ಇಲ್ಲೇನಾಗುತ್ತೆ ನಿಮಗೆ 2 ಮೈನಸ್ 3 ಅಂದರೆ ಜಸ್ಟ್ ಅ ಮಿನಿಟ್ ಓಕೆ 2 1 2 8 ರೈಟ್ ಎಲ್ಲಿ ಮಿಸ್ ಮಾಡಿದೆ ನೋಡಿ 2 1 2 3 ತಾನೆ. ಸೊ 16 × 3 ಇದೇನು ಬೇಕಾಗಿಲ್ಲ 16 3 48 ಆಗಬೇಕಿಲ್ಲಿ. 128 ಮೈನಸ್ 48 ಆದರೆ ಏನಾಗುತ್ತೆ ಇಲ್ಲಿ ಫಸ್ಟ್ 28 ತೆಗೆದುಬಿಟ್ರಿ ಇನ್ನೂ 20 ಉಳಿಯುತ್ತೆ. 100ಅಲ್ಲಿ 20 ಹೋದರೆ ಎಷ್ಟಾಗುತ್ತೆ 80 ಓಕೆ ಮೈನಸ್ ಇದೇನಾಗುತ್ತೆ 2 ಮೈನಸ್ 3 ಅಂದರೆ -1/6 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 6 ಇಸ್ ದ ಎಲ್ ಸಿ ಎಮ್ 80 + 1 81 ಆಗುತ್ತೆ. ಈಗ ನಿಮಗೇನು ಡೌಟು ಮ್ಯಾಮ್ ನಮಗೆ ಬಂದಿರೋ ಆನ್ಸರ್ ಏನು 27/2. ಸೊ ಏನಾಗುತ್ತೆ ಇದನ್ನು ಸಿಂಪ್ಲಿಫೈ ಮಾಡ್ಬೋದು ತಾನೆ. ಎಷ್ಟು 3 2 ಇಲ್ಲಿ 3 2 6 2 ಈ ಕಡೆ ಕ್ಯಾರಿ ಆದರೆ 27 ಅಲ್ಲಿಗೆ 27/2 ದಿಸ್ ಈಸ್ ಯುವರ್ ಫೈನಲ್ ಆನ್ಸರ್. ಅರ್ಥ ಆಯ್ತಲ್ಲ. ಸೊ ನೀವೇನು ಮಾಡಬೇಕು ಅಂತಂದರೆ ಎಕ್ಸಾಮ್ ಹಾಲಲ್ಲಿ ಎಸ್ಪೆಷಲಿ ಯು ಹ್ಯಾವ್ ಟು ಯೂಸ್ ದ ಡೈರೆಕ್ಟ್ ಮೆಥಡ್ ಒನ್ಸ್ ಟು ವೆರಿಫೈ, ಅಂದರೆ ನೀವು ಮಾಡಿರೋದು ಕರೆಕ್ಟ್ ಇದೆಯೋ ಇಲ್ಲ ಅಂತ ವೆರಿಫೈ ಮಾಡಲಿಕ್ಕೆ ನೀವೇನು ಮಾಡಬೇಕಾಗುತ್ತೆ ಡೈರೆಕ್ಟ್ ಮೆಥಡ್ನ ಯೂಸ್ ಮಾಡಿ. ನಿಮಗೆ ಇಲ್ಲಿ ಬಂದಿರೋ ಆನ್ಸರು ಅಂದರೆ ಫಾರ್ಮುಲಾ ಯೂಸ್ ಮಾಡಿ ಬಂದಿರೋ ಆನ್ಸರು ಮತ್ತು ಡೈರೆಕ್ಟ್ ಮೆಥಡ್ ಅಲ್ಲಿ ಮಾಡಿರೋ ಆನ್ಸರ್ ಏನು ಬಂತಲ್ಲ ಎರಡೂ ಸೇಮ್ ಇರಬೇಕು, ಅವಾಗ ಮಾತ್ರ ನೀವು ಮಾಡಿರೋದು ಕರೆಕ್ಟ್ ಅಂತ. ಅರ್ಥ ಆಯ್ತಲ್ಲ ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ 5 ಏನಿದೆಯಪ್ಪ ಗಿವನ್ ಆರ್ ಲೆಟ್ ಲೆಟ್ ಐ ಈಸ್ ಈಕ್ವಲ್ ಟು ಎಲ್ಲಿಂದ -1 to 1 e⁻x dx ಕರೆಕ್ಟ್ ಇದೆಯಾ. ಇವೆರಡು ಪ್ರಾಬ್ಲಮ್ಸಲ್ಲಿ ನಿಮಗೆ ಸಮ್ ಆಫ್ ಜಿ ಪಿ ಟರ್ಮ್ ಇನ್ ಫಾರ್ಮುಲಾ ಇತ್ತಲ್ಲ ಅದು ಯೂಸ್ ಆಗುತ್ತೆ ನೋಡಿ. ಲೆಟ್ ಮಿ ಶೋ ಇಟ್ ಹೌ. ಫಸ್ಟ್ ಗಿವನ್ ಏನೈತೆ f of x is equal to e⁻x, a is equal to ಎಷ್ಟು -1, b is equal to +1. ನೆಕ್ಸ್ಟು n × h is equal to b minus a. ವಾಟ್ ಈಸ್ b minus a? b ಅಂದರೆ 1 ಮೈನಸ್ a ಅಂದರೆ ಮತ್ತೆ -1. ನೆನ್ಪಿಟ್ಕೊಳ್ಳಿ ಮತ್ತು -1 + 1 ನೋಡಂಗೆ 0 ಅಂದ್ಕೊಂಡಿರಿ ಎನ್ ಎಚ್ನ. ಡೋಂಟ್ ಡೂ ದಟ್ 1 + 1 2. ಸೊ ಎನ್ ಎಚ್ ವ್ಯಾಲ್ಯೂ ಬೇಕು ನಮಗೆ ನೆಕ್ಸ್ಟ್ ರೈಟ್. ಓಕೆ ನೌ ವಿ ನೋ ದಟ್ ಏನು ಫಾರ್ಮುಲಾ ಇದೆ ನೋಡಿ ಏನಿದೆ ಐ ಈಸ್ ಈಕ್ವಲ್ ಟು ಲಿಮಿಟ್ h tends to 0 h into f of a plus h plus ... plus f of a plus n minus 1 into h ರೈಟ್. ಓಕೆ ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಲಿಮಿಟ್ h tends to 0 h f of a ಅಂತಂದರೆ ಏನಿದೆ a ಅಂದರೆ f of -1 ಪ್ಲಸ್ f of -1 ಪ್ಲಸ್ h ಪ್ಲಸ್ ಪ್ಲಸ್ f of -1 ಪ್ಲಸ್ n minus 1 into h. ಕರೆಕ್ಟ್ ಇದೆಯಾ ರೈಟ್. ಜಸ್ಟ್ ಏನು ಮಾಡಿದ್ದೀವಿ ಎ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಎ ವ್ಯಾಲ್ಯೂ ಎಲ್ಲಿಂದ ಬಂತು ನಥಿಂಗ್ ಬಟ್ ಲೋಯರ್ ಲಿಮಿಟ್. ಓಕೆ ಇನ್ ಕೇಸ್ ಗೊತ್ತಿಲ್ಲ ಅಂತಂದರೆ ಎ ವ್ಯಾಲ್ಯೂ ಏನು ಲೋಯರ್ ಲಿಮಿಟು. ಓಕೆ ಕಂಪ್ಯಾರಿಸನ್ ಗೊತ್ತಿರಬೇಕು, ಡೋಂಟ್ ಫರ್ಗೆಟ್. ಓಕೆ ಎ ಟು ಬಿ ಕೆಳಗಡೆ ಇರೋದನ್ನು ಲೋಯರ್ ಲಿಮಿಟ್ ಅಂತ ಕರಿತೀರಾ, ಅದೇ ನಿಮ್ಮ ಎ ವ್ಯಾಲ್ಯೂ. ಮೇಲ್ಗಡೆ ಇರೋದನ್ನು ಅಪ್ಪರ್ ಲಿಮಿಟ್ ಅಂತೀರಾ, ಅದೇ ನಿಮ್ಮ ಬಿ ವ್ಯಾಲ್ಯೂ. ಏನು ಇಂಟಿಗ್ರ್ಯಾಂಟ್ ಕೊಟ್ಟಿದ್ದಾರೆ ಇಂಟಿಗ್ರೇಟ್ ಮಾಡೋಕ್ಕೆ ಕೊಟ್ಟಿದ್ದಾರಲ್ಲ ಅದನ್ನು f of x. ಓಕೆ ರೈಟ್. ಸೊ ನಾವು ಲಿಮಿಟ್ h tends to 0 h f of -1 f of x ಅಂದರೆ ಎಷ್ಟಾಯ್ತಪ್ಪ e⁻x. ಎಲ್ಲಿ x ಇದೆಯೋ ಅಲ್ಲಿ -1 ಹಾಕಬೇಕಷ್ಟೇ. ಸೊ ಏನಾಗುತ್ತಿದ್ದು e⁻−1 ಪ್ಲಸ್ e⁻x ಇದೆ, ಎಲ್ಲಿ x ಇದೆಯೋ ಅಲ್ಲೇನು ಹಾಕಬೇಕು ಇದನ್ನು ಹಾಕಬೇಕು. ಸೊ e⁻−1 ಪ್ಲಸ್ h ಪ್ಲಸ್ ಡಾಟ್ ಪ್ಲಸ್ ಎಲ್ಲಿ ಎಕ್ಸ್ ಇದೆಯೋ ಅಲ್ಲಿ ಈ ಟರ್ಮ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ ಬೇಕಿದ್ರೆ ಇನ್ನೂ ಒಂದು ಟರ್ಮು ಬರಿಬೋದು ಇಲ್ಲಿ, ನೋಡೋಣ ಮುಂದೆ ರಿಕ್ವೈರ್ಮೆಂಟ್ ಇದ್ದರೆ ಬರೆದು ಬಿಡೋಣಂತೆ. ಓಕೆ ರೈಟ್. ಮಿನಿಮಮ್ 3 ಟರ್ಮ್ಸ್ ಬರೆದ್ರೆ ಏನಾಗುತ್ತೆ ನಿಮಗೆ ಕಾಮನ್ ತೆಗಿಯೋದಾಗಲಿ ಪ್ಯಾಟ್ರನ್ ಬರೆಯೋದಾಗಲಿ ಅವೆಲ್ಲ ಈಸಿ ಆಗುತ್ತೆ. ಅರ್ಥ ಆಯ್ತಲ್ಲ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಲಿಮಿಟ್
ಹೆಚ್ ಟೆಂಡ್ಸ್ ಟು 0 ಹೆಚ್ ಹಾಗೆ ಇರಲಿ ಇ ಪವರ್ ಮೈನಸ್ 1 ಪ್ಲಸ್ ಇದನ್ನು ಸ್ಪ್ಲಿಟ್ ಮಾಡ್ಬೋದಾ, ಬೇಸ್ ಇಟ್ಕೊಂಡು ಸ್ಪ್ಲಿಟ್ ಮಾಡ್ಬೋದಾ, ಇ ಟು ದ ಪವರ್ ಆಫ್ ಮೈನಸ್ 1 ಇಂಟು ಇ ಟು ದ ಪವರ್ ಆಫ್ ಹೆಚ್ ಪ್ಲಸ್ ಡಾಟ್. ಬೇಕಿದ್ರೆ ಬರೀರಿ ಇಲ್ಲಿ, ನೀವು ಪ್ಯಾಟ್ರನ್ ಗೊತ್ತಾಗ್ಬಿಡುತ್ತೆ. ಏನಾಗುತ್ತೆ ಇದು, ಏನಾಗುತ್ತೆ ರೀ ನೆಕ್ಸ್ಟ್ ಟರ್ಮು ಮೈನಸ್ 1 ಪ್ಲಸ್ 2h ತಾನೆ. ಸೊ ಇದೇನಾಗುತ್ತೆ ಇ ಪವರ್ ಮೈನಸ್ 1 ಇಂಟು ಇ ಪವರ್ 2h ಪ್ಲಸ್ ಡಾಟ್ 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 ಪ್ಲಸ್ ಇ ಪವರ್ ಮೈನಸ್ 1 ಇಂಟು ಇ ಟು ದ ಪವರ್ ಆಫ್ ಎನ್ ಮೈನಸ್ 1 ಇಂಟು ಹೆಚ್. ಕರೆಕ್ಟ್ ಇದೆಯಾ? ಈಗ ಅಬ್ಸರ್ವ್ ಮಾಡಿ, ಎಲ್ಲ ಕಡೆ ಏನಿದೆ ಇ ಪವರ್ ಮೈನಸ್ 1 ಕಾಮನ್ ಇದೆ, ಹೌದಾ? ಸೊ ಇ ಪವರ್ ಮೈನಸ್ 1ನ ಕಾಮನ್ ತೆಗಿಯೋಣ. ಪ್ಲಸ್ ಲಿಮಿಟ್ ನಮಗೆ ಅಪ್ಲೈ ಆಗ್ತಿರೋದು ಬರೀ ಹೆಚ್ ಟರ್ಮಿಗೆ, ಅಲ್ಲಿಗೆ ನಾವು ಇ ಪವರ್ ಮೈನಸ್ 1ನ ಫುಲ್ ಹೊರಗೆ ಬರೆದ್ರೂ ತೊಂದರೆ ಏನಿಲ್ಲ, ಕರೆಕ್ಟಾ? ಸೊ ಐ ಈಸ್ ಈಕ್ವಲ್ ಟು ಇ ಪವರ್ ಮೈನಸ್ 1 ಹೊರಗೆ ಇರಲಿ ನಮಗೆ. ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಹೆಚ್. ಈಗ ಇ ಪವರ್ ಮೈನಸ್ 1 ಕಾಮನ್ ಹೊರಗೆ ಹೋಯ್ತು ಅಂದರೆ ಇದೇನು 1, ಇದು ಹೋಯ್ತು, ಉಳಿದಿರೋದು ಇ ಪವರ್ ಹೆಚ್, ಉಳಿದಿರೋದು ಇ ಪವರ್ 2h ಡಾಟ್ 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 ಪ್ಲಸ್ ಕೊನೆ ಟರ್ಮು ಎನ್ ಮೈನಸ್ 1 ಇಂಟು ಹೆಚ್. ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಇದು ನಿಮಗೆ ಜಿ ಪಿ ಅಂತ ಅನಿಸುತ್ತಾ ಅನ್ಸಲ್ವಾ? ಎಸ್, ಕೆನ್ ಯು ಫೈಂಡ್ ಇಟ್? ಇನ್ನೂ ಗೊತ್ತಾಗಲಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡ್ತೀನಿ ನೋಡಿ, ಅವಾಗ ಅಬ್ಸರ್ವ್ ಮಾಡಿ ಕ್ಲೀನಾಗೆ. ಇ ಪವರ್ ಮೈನಸ್ 1 ನಥಿಂಗ್ ಬಟ್ ಆ್ಯಕ್ಚುಲಿ 1/e, ಹೌದಾ? ಪವರ್ ಮೈನಸ್ 1 ಇದೆ ಅಂದರೆ ಕೆಳಗೆ ಬರೆದ್ರೆ 1/e ಪವರ್ 1. ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಹೆಚ್ ಇಂಟು 1 ಪ್ಲಸ್ ಇ ಪವರ್ ಹೆಚ್ ಪ್ಲಸ್ ಇಲ್ಲಿ ನೋಡಿ ಇ ಪವರ್ ಹೆಚ್ ಹೋಲ್ ಸ್ಕ್ವಯರ್ ಪ್ಲಸ್ ಮುಂದೆ ಹೋಗ್ತಾ ಇದ್ರೆ ಇ ಪವರ್ ಹೆಚ್ ಹೋಲ್ ಕ್ಯೂಬ್. ಓಕೆ, ಈ ಥರ ಹೋಗ್ತಾ ಹೋಗ್ತಾ ಏನಾಯಿತು, ಇ ಪವರ್ ಹೆಚ್ ಹೋಲ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಸಿಂಪಲ್. ಅಂದರೆ ಏನಾಗ್ತಾ ಇದೆ ಇಲ್ಲಿ, ಇ ಪವರ್ ಹೆಚ್ ಒಂದು ಎಕ್ಸ್ಟ್ರಾ ಮಲ್ಟಿಪ್ಲೈ ಆಗ್ತಾ ಇದೆ, ಹೌದಲ್ವಾ? ಸೊ ಇದರಿಂದ ನಿಮಗೆ ಆರ್ ವ್ಯಾಲ್ಯೂ ಈಸಿಯಾಗಿ ಗೊತ್ತಾಗುತ್ತಾನೆ. ಆರ್ ವ್ಯಾಲ್ಯೂ ಏನಾಗುತ್ತೆ ನಿಮಗೆ, ಸೆಕೆಂಡ್ ಟರ್ಮ್ ಬೈ ಫಸ್ಟ್ ಟರ್ಮ್ ವಿಚ್ ಈಸ್ ನಥಿಂಗ್ ಬಟ್ ಇ ಪವರ್ ಹೆಚ್. ಸೊ ದಿಸ್ ಇಸ್ ದ ಆರ್. ಆ್ಯಂಡ್ ಐ ಟೋಲ್ಡ್ ಯು ಸಮ್ ಆಫ್ ಎನ್ ಟರ್ಮ್ಸ್ ಆಫ್ ದ ಜಿ ಪಿ ಏನಾಗುತ್ತೆ 1/e ಹಾಗೆ ಇರಲಿ. ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಇ ಹೆಚ್ ಹಾಗೆ ಇರಲಿ. ಸಮ್ ಆಫ್ ಎನ್ ಟರ್ಮ್ಸ್ ಆಫ್ ದ ಜಿ ಪಿ ಏನಾಗುತ್ತೆ, ಎ ಇಂಟು ನಮಗೆ ಗೊತ್ತಿದೆ ವಾಟ್ ಈಸ್ ದ ಫಾರ್ಮುಲಾ, ಎ ಇಂಟು ಆರ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಡಿವೈಡೆಡ್ ಬೈ ಆರ್ ಮೈನಸ್ 1. ಕರೆಕ್ಟ್. ಸೊ ಎ ಅಂದರೆ ಏನು, ಫಸ್ಟ್ ಟರ್ಮ್ ಏನಿದೆ 1 ಇಂಟು ಆರ್ ಪವರ್ ಎನ್ ಅಂದರೆ ಇ ಪವರ್ ಹೆಚ್ ಹೋಲ್ ಪವರ್ ಎನ್ ಮೈನಸ್ 1. ಕರೆಕ್ಟ್ ಇದೆಯಾ? ಡಿವೈಡೆಡ್ ಬೈ ಆರ್ ಮೈನಸ್ 1 ಅಂದರೆ ಇ ಪವರ್ ಹೆಚ್ ಮೈನಸ್ 1. ಐ ಹೋಪ್ಸ್ ಅರ್ಥ ಆಗಿದೆ ಈ ಟರ್ಮು. ನಾನು ಬರ್ದಿರೋದು ಫಸ್ಟ್ ಟರ್ಮ್ ಇಂಟು ಆರ್ ಟು ದ ಪವರ್ ಆಫ್ ಎನ್. ಆರ್ ವ್ಯಾಲ್ಯೂ ಹೇಗೆ ಸಿಕ್ತು, ಸೆಕೆಂಡ್ ಟರ್ಮ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್. ಜಿ ಪಿ ನೀವು ಕಲ್ತಿರಬೇಕು, ಅವಾಗ ಮಾತ್ರ ನಿಮಗಿದು ಈಸಿ ಆಗುತ್ತೆ, ಇಲ್ಲ ಅಂತಂದರೆ ಇದು ಅರ್ಥ ಆಗೋದು ಕಷ್ಟ. ಓಕೆ, ಸೊ ಬೇಸಿಕ್ಸ್, ಕೆಲವೊಂದು ಥಿಂಗ್ಸು ಬೇಸಿಕ್ಸ್ ಇಲ್ಲದೆ ಇದ್ದರೆ ಸ್ವಲ್ಪ ಕಷ್ಟನೇ ಹೇಳ್ಕೊಡೋದು. ಓಕೆ, ದಟ್ಸ್ ದ ರೀಸನ್. ಪ್ಲೀಸ್ ಐ ರಿಕ್ವೆಸ್ಟ್ ಯು ಕೈಂಡ್ಲಿ ಬೇಸಿಕ್ಸ್ನ ಸ್ವಲ್ಪ ನೀಟಾಗಿ ಕಲೀರಿ. ಸೊ ಈಗೇನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ, ಈ ವ್ಯಾಲ್ಯೂ ಸಿಗ್ತಾ ಈಗೇನು ಮಾಡಬಹುದು, ಹೆಚ್ ಟೆಂಡ್ಸ್ ಟು 0 ಅಪ್ಲೈ ಮಾಡ್ಬೋದಾ? ಮಾಡೋಕ್ಕಾಗಲ್ಲ. ಯಾಕೆ, ಇ ಪವರ್ ಹೆಚ್ 0 ಹಾಕಿದರೆ 0, ಇ ಪವರ್ 0 ಎನಿಥಿಂಗ್ ಟು ದ ಪವರ್ ಆಫ್ 0 1 ಆಗುತ್ತೆ, 1 ಮೈನಸ್ 1 0. ಡಿನಾಮಿನೇಟರ್ 0 ಆದರೆ ತೊಂದರೆ ಆಗುತ್ತೆ. ಸೊ ಸ್ವಲ್ಪ ವೆಯ್ಟ್ ಮಾಡೋಣ, ಆಮೇಲೆ ಹಾಕೋಣ. ಹೆಚ್ ಟೆಂಡ್ಸ್ ಟು 0ನ ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡೋಣಂತೆ. ಸೊ ಬರೀರಿ, ಐ ಈಸ್ ಈಕ್ವಲ್ ಟು ಏನಿದೆ 1/e. ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಹಾಗೆ ಇರಲಿ. ಹೆಚ್ ಇದೇನಾಯ್ತು ನೋಡಿ, ಇ ಪವರ್ ಎನ್ ಇಂಟು ಹೆಚ್ ಆಯಿತಾ. ಎನ್ ಹೆಚ್ ಸಿಕ್ತು ಅಂದರೆ ಅಟ್ಲೀಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಆದರೆ ಡಿನಾಮಿನೇಟರ್ ಇನ್ನೂ ಕೂಡ ನಮಗೆ 0 ಆಗ್ತಾ ಇದೆ, ತೊಂದರೆ ಆಗುತ್ತೆ, ಹೌದಲ್ವಾ? ಸೊ ವಿಲ್ ಡೂ ಒನ್ ಥಿಂಗ್, ವಿಲ್ ವೆಯ್ಟ್ ಫಾರ್ ಎ ವೈಲ್. ಈಗೇನು ಮಾಡ್ಬೋದು ನೋಡಿ, ಆರ್ ಪವರ್ ಎನ್ ಎಚ್ ವ್ಯಾಲ್ಯೂ ಏನಿದೆ, ಎನ್ ಎಚ್ ವ್ಯಾಲ್ಯೂ 2 ಇದೆ, ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ, ಅದೇನು ತೊಂದರೆ ಆಗಲ್ಲ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1/e ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಹೆಚ್ ಇಂಟು ಇ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಇ ಪವರ್ ಹೆಚ್ ಮೈನಸ್ 1. ಕರೆಕ್ಟ್ ಇದೆಯಾ? ಈಗ ಅಬ್ಸರ್ವ್ ಮಾಡಿ ಕ್ಲೀನಾಗಿ, ಇಲ್ಲಿ ಇದನ್ನು ಈ ಕಡೆ ಇಡ್ತೀನಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಈ ಇ ಸ್ಕ್ವೇರ್ ಮೈನಸ್ 1 ಕೂಡ ಕಾನ್ಸ್ಟೆಂಟ್, ಮೀನ್ಸ್ ಫ್ರೀ ಫ್ರಮ್ ದಿಸ್ ಲಿಮಿಟ್, ರೈಟ್? ಇದನ್ನು ಹೊರಗೆ ಬರೀಬೇಕಿದ್ರೆ. ಸೊ ಏನಾಗುತ್ತೆ ನೋಡಿ, ಇ ಸ್ಕ್ವೇರ್ ಮೈನಸ್ 1 ಇದು. ಈ ಸ್ಕ್ವೇರ್ ಎಲ್ಲಿಂದ ಬಂತು ಮ್ಯಾಮ್ ಅಂತ ಅಂದರೆ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಎನ್ ಎಚ್ ಇಸ್ ಈಕ್ವಲ್ ಟು 2 ಅಂತ ಮುಂಚೆನೇ ಹೇಳಿದ್ದೀನಿ. ಸೊ ಎನ್ ಎಚ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಅದು ಕೂಡ ಕಾನ್ಸ್ಟೆಂಟು ಹೊರಗೆ ಬರ್ದೆ. ಇಲ್ಲಿ ಆಲ್ರೆಡಿ ಒಂದೈತೆ ನೋಡ್ರಿ, ಅದನ್ನು ಈ ಕಡೆ ಬರ್ದೆ. ಈಗ ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಇನ್ನೇನಿದೆ ನೋಡಿ, ಅಬ್ಸರ್ವ್ ಮಾಡಿ, ನನ್ನ ಹತ್ರ ಈ ಹೆಚ್ ಉಳ್ದೈತೆ, ಹೌದಾ? ಹೆಚ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಹಾಗೆ ಉಳಿದಿದೆ. ಕರೆಕ್ಟ್ ಇದೆಯಾ? ನಮಗೆ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವಲ್ಲಿ ಒಂದು ಫಾರ್ಮುಲಾ ನಾವು ಕಲ್ತಿದ್ದೀವಿ. ಇನ್ ಕೇಸ್ ಕಲ್ತಿಲ್ಲ ಅಂದರೂ ನೆನ್ಪಿಟ್ಕೊಳ್ಳಿ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಇ ಪವರ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಇದ್ದರೆ ನಿಮಗೆಲ್ಲೇ ಈ ಫಾರ್ಮ್ಯಾಟ್ ಕಂಡು ಬಂದರೆ ಅದನ್ನು 1 ಅಂತ ಬರಿಬೋದು. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಓಕೆ, ಈಗ ನಿಮ್ಮ ಕ್ವಶನ್ ಏನಂದ್ರೆ, ಮ್ಯಾಮ್ ಇಲ್ಲಿ ಇ ಪವರ್ ಉಲ್ಟಾ ಐತಲ್ಲ, ಇದು ಉಲ್ಟಾ ಇದ್ರೆ ಹೆಂಗೆ ಮಾಡೋದು ಅಂತ ಅಂದರೆ, ವೆರಿ ಸಿಂಪಲ್. ನಾನು ಹೆಚ್ಚನ್ನ ಡಿನಾಮಿನೇಟರ್ ಕಳಿಸ್ಬೋದಾ? ಹೇಗೆ ಕಳಿಸೋದು? ಸಿಂಪಲ್, ಅಬ್ಸರ್ವ್ ಮಾಡಿ ಕ್ಲೀನಾಗೆ.
e square minus 1 divided by e limit h tends to 0 1 divided by e power h minus 1 whole divided by h ಅಂತ ಬರಿಬೋದಾ? ಈಗ ಈ ಹೆಚ್ಚನ್ನ ಮೇಲ್ ಕಳಿಸಿದ್ರೆ ಏನಾಗುತ್ತೆ, ನ್ಯೂಮರೇಟರ್ಗೆ ಹೋಗುತ್ತಾನೆ. ನಾನು ನ್ಯೂಮರೇಟರಿಂದ ಡಿನಾಮಿನೇಟರ್ಗೆ ತಂದಿದ್ದೀನಿ. ಯಾಕೆ ಅಂದರೆ ನನಗೆ ಈ ಫಾರ್ಮುಲಾ ಬೇಕಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ. ಓಕೆ, ನಮಗೆ ಗೊತ್ತಿದೆ ಲಿಮಿಟು ನ್ಯೂಮರೇಟರ್ಗೂ ಅಪ್ಲೈ ಆಗುತ್ತೆ, ಡಿನಾಮಿನೇಟರ್ಗೂ ಅಪ್ಲೈ ಆಗುತ್ತೆ. ನ್ಯೂಮರೇಟರಲ್ಲಿ ಹೆಚ್ಚು ಟರ್ಮೇ ಇಲ್ಲ, ಸೊ ನಾವೇನು ಮಾಡೋಣ, ಡಿನಾಮಿನೇಟರಿಗೆ ಅಪ್ಲೈ ಮಾಡ್ಬೋದು, ಹೌದಲ್ವಾ? ಸೊ ಏನಾಗುತ್ತೆ ನೋಡಿ, ಇ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಇ ಇಂಟು 1 ಡಿವೈಡೆಡ್ ಬೈ ಲಿಮಿಟ್ ಹೆಚ್ ಟೆನ್ಸ್ ಟು 0 ಇ ಪವರ್ ಹೆಚ್ ಮೈನಸ್ 1 ಡಿವೈಡೆಡ್ ಬೈ ಹೆಚ್. ಇದೇನಾಯಿತು, ಇಲ್ಲಿ ಹೆಚ್ ಟೆನ್ಸ್ ಟು 0 ಹಾಕಕ್ಕೆ ಹೋಗ್ಬೇಡಿ, ನಮಗೆ ಆಲ್ರೆಡಿ ಈ ಫಾರ್ಮುಲಾ ಗೊತ್ತಿದೆಯಲ್ಲ, ಇದನ್ನ ಇಲ್ಲಿ ಯೂಸ್ ಮಾಡಿದ್ರೆ ಏನಾಗುತ್ತೆ, 1 ಆಗುತ್ತೆ. ಸೊ ಟೋಟಲ್ 1 ಬೈ 1 1. ಸೊ ಕೊನೆ ಆನ್ಸರ್ ಏನಾಗುತ್ತೆ ನಿಮಗೆ, ಇ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಇ ವಿಚ್ ಈಸ್ ಈಕ್ವಲ್ ಟು, ಇಫ್ ಯು ವಾಂಟ್ ವಾಟ್ ಯು ಸೇ ಏನಂತ ಟೆಕ್ಸ್ಟ್ ಬುಕ್ ಆನ್ಸರೇ ಬೇಕು ಅಂತಂದರೆ ಏನು ಮಾಡಿರಿ, ಇ ಸ್ಕ್ವೇರ್ ಡಿವೈಡೆಡ್ ಬೈ ಇ ಮೈನಸ್ 1 ಬೈ ಇ ಅಂದರೆ ಏನು ಮಾಡಿದೆ, ಸಪ್ರೇಟ್ ಮಾಡಿದೆ ಅಷ್ಟೇ. ಒಂದು ಇ ಕ್ಯಾನ್ಸಲ್ ಆಗಿ ನಿಮ್ಗೆ ಉಳಿಯೋದೇನು, ಇ ಮೈನಸ್ 1 ಬೈ ಇ. ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಟ್ಸ್ ಪ್ರೆಟಿ ಸಿಂಪಲ್. ಸಿಂಪ್ಲಿಫಿಕೇಶನ್ನೇ ಸ್ವಲ್ಪ ಲೆಂದಿ ಅನಿಸುತ್ತೆ, ಬಿಟ್ಟರೆ ಇನ್ನೇನು ಇಲ್ಲ ಎಕ್ಸ್ಟ್ರಾ. ಓಕೆ, ರೈಟ್, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ದ ಲಾಸ್ಟ್ ಕ್ವೆಶನ್ ಐ ಗೆಸ್. ಓಕೆ, ಲೆಟ್ ಮಿ ಟರ್ನ್ ದ ಶೀಟ್ and let me get into the last question. Question number 6 ಏನಾಯ್ತು ನೋಡ್ರಿ, ಲೆಟ್ I is equal to integral. ಟೆಕ್ಸ್ಟ್ ಬುಕ್ ಎಲ್ಲರ ಹತ್ರ ಇದೆ ಅಂತ ಅನ್ಕೊತಿದ್ದೀನಿ. ಇಲ್ಲ ಅಂತ ಅಂದರೆ ಐ ಆಮ್ ರೈಟಿಂಗ್ ದಿ ಕ್ವೆಶನ್, ಯು ಕ್ಯಾನ್ ಡೈರೆಕ್ಟ್ಲಿ ಸಿ. ಯಾಕಂದರೆ ಮತ್ತೆ ಟೆಕ್ಸ್ಟ್ ಬುಕ್ ಈ ಕಡೆ ಡ್ರ್ಯಾಗ್ ಮಾಡೋದು ಮತ್ತು ಆ ಕಡೆ ಇಡೋದು, ಸೊ ದಟ್ಸ್ ವೈ ಐ ಹ್ಯಾವ್ ಕೆಪ್ಟ್ ಇಟ್ ಹಿಯರ್ ಓನ್ಲಿ. ರೈಟ್, ಇದರಿಂದ ಏನು ಬರಿಬೋದು ನೋಡಿ, ಗಿವನ್ ಎಫ್ ಆಫ್ ಎಕ್ಸ್ ಏನಾಗುತ್ತೆ ನೋಡಿ, ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸು ಎಕ್ಸ್ ಪ್ಲಸ್ ಇ ಪವರ್ 2x. ಎ ವ್ಯಾಲ್ಯೂ ಎಷ್ಟು, 0. ಬಿ ವ್ಯಾಲ್ಯೂ ಎಷ್ಟು, 4. ಎನ್ ಹೆಚ್ ವ್ಯಾಲ್ಯೂ ಎಷ್ಟು, ಬಿ ಮೈನಸ್ ಎ ವಿಚ್ ಇಸ್ ನಥಿಂಗ್ ಬಟ್ 4 ಮೈನಸ್ 0. ಸೊ ದೇರ್ ಫೋರ್ ಎನ್ ಹೆಚ್ ಇಸ್ ಈಕ್ವಲ್ ಟು ಎಷ್ಟಾಯಿತು, 4. ಪ್ರಿವಿಯಸ್ ಪ್ರಾಬ್ಲಮಲ್ಲಿ ಎನ್ ಹೆಚ್ ಯೂಸ್ ಮಾಡೋದ್ವಾ? ಓಕೆ, ಯೂಸ್ ಮಾಡಿದ್ದೀವಿ. ರೈಟ್, ಎನ್ ಹೆಚ್ ಇಸ್ ಈಕ್ವಲ್ ಟು ಏನಾಯಿತು, 4 ಆಯಿತು. ಈಗ ಏನು ಮಾಡೋಣ, ವಿ ನೋ ದಟ್ ದ ಫಾರ್ಮುಲಾ. ಸೊ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಏನು ಸಿಗುತ್ತೆ ನಿಮಗೆ, ಐ ಈಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 ಹೆಚ್ ಇಂಟು, ಕೆಲವರು ಐ ಬರೆಯಲ್ಲ, ಏನು ಬರೀತಾರೆ, ಇಂಟೆಗ್ರಲ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಬರೀತಾರೆ. ನೀವು ಬರೀಬಹುದು, ತೊಂದರೆ ಏನಿಲ್ಲ. ಓಕೆ, ಬಟ್ ದ ಥಿಂಗ್ ಈಸ್ ಇಟ್ ಈಸ್ ಟೈಮ್ ಟೇಕಿಂಗ್, ಸೊ ದ್ಯಾಟ್ಸ್ ದ ರೀಸನ್ ಐ ಆಮ್ ಡೈರೆಕ್ಟ್ಲಿ ರೈಟಿಂಗ್ ಐ ರೆಪ್ರೆಸೆಂಟ್ಸ್ ದ ಸೇಮ್ ಥಿಂಗ್. ಓಕೆ, ಎಫ್ ಆಫ್ ಎ ಇಲ್ಲೇನಾಗುತ್ತೆ, ಎಫ್ ಆಫ್ ಎ ಪ್ಲಸ್ ಹೆಚ್ ಪ್ಲಸ್ ಎಫ್ ಆಫ್ ಎ ಪ್ಲಸ್ 2h ಪ್ಲಸ್ ಡಾಟ್ 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 ಪ್ಲಸ್ ಕೊನೆ ಟರ್ಮ್ ಏನಾಗುತ್ತೆ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಹೆಚ್. ಓಕೆ, ಈಗ ಸಾಲ್ವ್ ಮಾಡಿ ಇದನ್ನು. ಐ ಈಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 ಹೆಚ್, ವಾಟ್ ಈಸ್ ಎಫ್ ಆಫ್ ಎ ಜಾಗದಾಗೆ 0 ಹಾಕಿ. ನೆಕ್ಸ್ಟು ಇದೇನಾಗುತ್ತೆ, ಎಫ್ ಆಫ್ ಹೆಚ್ ಪ್ಲಸ್ ಎಫ್ ಆಫ್ 0 ಪ್ಲಸ್ 2h ಅಂದರೆ ಎಫ್ ಆಫ್ 2h ಪ್ಲಸ್ ಡಾಟ್ 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 ಎಫ್ ಆಫ್ ಎ ಜಾಗದಾಗ 0 ಹಾಕಿದರೆ ಎನ್ ಮೈನಸ್ 1 ಇಂಟು ಹೆಚ್. ಕರೆಕ್ಟ್ ಇದೆಯಾ? ರೈಟ್, ಈಗ ನಾನು ಬರಿಬೋದಾ, ಎಫ್ ಆಫ್ ವ್ಯಾಲ್ಯೂಸ್ ಇಲ್ಲಿಂದ ಬರಿಬೋದಾ? ಅಬ್ಸರ್ವ್ ಮಾಡಿ, ಏನು ಬರಿಬೋದು ನಾನು, ಐ ಈಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 ಹೆಚ್, ಎಫ್ ಆಫ್ 0 ಅಂದರೆ ಎಕ್ಸ್ ಇರೋ ಜಾಗದಾಗೆಲ್ಲ 0 ಹಾಕ್ರಿ, 0 ಬಿಟ್ಟಾಕ್ರಿ. ಇ ಪವರ್ 0 ಎನಿಥಿಂಗ್ ಟು ದ ಪವರ್ ಆಫ್ 0, ನೆನಪಿರಲಿ, ಇಲ್ಲೇ ಮಿಸ್ಟೇಕ್ ಮಾಡೋದು. ಇಲ್ಲಿ 0 ಐತೆ ಅಂತ ಡೈರೆಕ್ಟಾಗಿ 0 ಬರೀತಾರೆ ಸ್ಟೂಡೆಂಟ್ಸ್. ಡೋಂಟ್ ರೈಟ್ ದಟ್, ಇಟ್ ಈಸ್ 1. ವೈ, ಇ ಟು ದ ಪವರ್ ಆಫ್ 0 ಎನಿಥಿಂಗ್ ಟು ದ ಪವರ್ ಆಫ್ 0, ಏನಾದರೂ ಇರಲಿ ಬೇಸಲ್ಲಿ ಪವರ್ 0 ಇದೆ ಅಂದರೆ ದ ವ್ಯಾಲ್ಯೂ ರೆಡ್ಯೂಸಸ್ ಡೈರೆಕ್ಟ್ಲಿ ಟು 1. ಓಕೆ, ಪ್ಲಸ್ ಎಫ್ ಆಫ್ ಹೆಚ್ ಅಂದರೆ ಎಲ್ಲೆಲ್ಲಿ ಎಕ್ಸ್ ಕಾಣಿಸ್ತಿದೆಯೋ ಅಲ್ಲೇನು ಬರೀತೀರಿ ನೀವು, ಹೆಚ್ ಬರೀತೀರಿ. ಹೆಚ್ ಪ್ಲಸ್ ಇ ಪವರ್ 2x ಇತ್ತಾ, ಎಕ್ಸ್ ಜಾಗದಾಗ ಹೆಚ್ಚು, ಪ್ಲಸ್ ಎಫ್ ಆಫ್ 2h ಅಂದರೆ 2h ಪ್ಲಸ್ ಇ ಟು ದ ಪವರ್ ಆಫ್ ಅಲ್ಲೇನಿದೆ 2x ಇದೆ, ಸೊ 2 ಇಂಟು 2 ಹೋಗ್ಬಿಟ್ಟು ಏನಾಗುತ್ತೆ 4h ಪ್ಲಸ್ ಡಾಟ್ 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 ಪ್ಲಸ್ ಕೊನೆಯದು ಎಫ್ ಆಫ್ ಎನ್ ಮೈನಸ್ 1 ಇಂಟು ಎಚ್. ಸೊ ಏನಾಗುತ್ತೆ, ಎಕ್ಸ್ ಅಂದರೆ ಎನ್ ಮೈನಸ್ 1 ಇಂಟು ಹೆಚ್ ಪ್ಲಸ್ ಪ್ಲಸ್ ಇ ಟು ದ ಪವರ್ ಆಫ್ 2 ಇಂಟು ಎಕ್ಸ್ ಅಂದರೆ 2 ಇಂಟು ಎನ್ ಮೈನಸ್ 1 ಇಂಟು ಎಚ್. ಅರ್ಥ ಆಗ್ತಿದೆಯಾ? ಕೊನೆಗೆ ಫುಲ್ ಬ್ರ್ಯಾಕೆಟು. ನಾನು ಬರ್ದಿರೋದು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಅಂತ ಅಂದರೆ ಆ ಎಕ್ಸ್ ಹಾಗೆ ಬರೆದು ಇ ಟು ದ ಪವರ್ ಆಫ್ 2 ಟೈಮ್ಸ್ ಆಫ್ ಇಲ್ಲೇನು ಎಕ್ಸ್ ಇದೆಯೋ ಅದನ್ನು ಬರ್ದಿದ್ದಾರೆ, ಹೌದಾ? ಅದೇ ಯೂಸ್ ಮಾಡಿದ್ದೀನಿ ಇಲ್ಲಿ. ಇಲ್ಲೇನಿದೆ ಅದನ್ನು ಆ್ಯಸ್ ಇಟ್ ಈಸ್ ಬರ್ದಿದ್ದೀನಿ, ಪ್ಲಸ್ ಇ ಟು ದ ಪವರ್ ಆಫ್ 2 ಟೈಮ್ಸ್ ಆಫ್ ದಟ್ ವ್ಯಾಲ್ಯೂ. ಓಕೆ, 2 ಟೈಮ್ಸ್ ಆಫ್ ದಟ್ ವ್ಯಾಲ್ಯೂ, 2 ಟೈಮ್ಸ್ ಆಫ್ ದಟ್ ವ್ಯಾಲ್ಯೂ. ಅರ್ಥ ಆಯ್ತಲ್ಲ? ಆ ಥರ ಬರ್ದಿದ್ದೀನಿ. ಈಗ ನಾವು ಹೇಗೆ ಸಿಂಪ್ಲಿಫೈ ಮಾಡೋದು ಮುಂದೆ ಅಂತ ಅಂದರೆ, ಐ
ಈಸ್ ಈಕ್ವಲ್ ಟು ಲಿಮಿಟ್ h ಟೆಂಡ್ಸ್ ಟು 0, h ಹಾಗೆ ಇರಲಿ. ಏನು ಮಾಡ್ಬೋದು ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ 1 ಬಿಟ್ಟಾಕ್ರಿ. ರಿಮೈನಿಂಗ್ ಅಬ್ಸರ್ವ್ ಮಾಡಿ ಏನು ಮಾಡ್ಬೋದು ಅಂತ. ಹೆಚ್ ಟರ್ಮ್ಸ್ನ ಒಂದು ಕಡೆ ಬರಿಬೋದಾ? ಹೆಚ್ಚು 2h n-1 ಹೆಚ್ಚು ಎಲ್ಲ ಏನಿದೆಯಲ್ಲ ಅದೆಲ್ಲ ಒಂದು ಕಡೆ. ನೆಕ್ಸ್ಟ್ e ಟು ದ ಪವರ್ ಆಫ್ 2h e ಟು ದ ಪವರ್ ಆಫ್ 4h e ಟು ದ ಪವರ್ ಆಫ್ ಅಂತ ಏನಿದೆಯಲ್ಲ ಅವೆಲ್ಲ ಒಂದು ಕಡೆ ಪೇರಿಂಗ್ ಮಾಡೋಣ. ಜೊತೆಗೆ 1 ಕೂಡ ಪೇರ್ ಮಾಡೋಣ. ಅರ್ಥ ಆಯ್ತಲ್ಲ? ಯಾಕೆಂದರೆ ಅದು ಜಿ ಪಿ ಆಗಿ ಕನ್ವರ್ಟ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಅದು ನನ್ನ ಬ್ರೈನಲ್ಲಿ ಇರೋದ್ರಿಂದ ನಾನು 1ನ ನೆಕ್ಸ್ಟಲ್ಲಿ ಏನು ಮಾಡ್ತೀನಿ, ಇಲ್ಲಿಗೆ ಇದ್ರ ಜೊತೆಗೆ ಪೇರಿಂಗ್ ಮಾಡ್ತೀನಿ. ಸೊ ಫಸ್ಟ್ ಹೆಚ್ಚಿಂದೆಲ್ಲ ಪೇರಿಂಗ್ ಮಾಡ್ಕೊಳ್ರಿ. h ಪ್ಲಸ್ 2h ಪ್ಲಸ್ ಡಾಟ್ 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 ಪ್ಲಸ್ ಹೆಚ್ ಟರ್ಮ್ ಇನ್ನೊಂದೇನಿದೆ n-1 ಇಂಟು h ಇದೆ. ಅರ್ಥ ಆಯ್ತಲ್ಲ? ಪ್ಲಸ್ ನೆಕ್ಸ್ಟ್ ಈಗ e ಪವರ್ 2h ಟರ್ಮ್ಸ್ ಬೇಕು. 1 ಇದೆಯಲ್ಲ ಅದನ್ನು ಇಲ್ಲೇ ಪೇರಿಂಗ್ ಮಾಡೋಣ. 1 ಪ್ಲಸ್ e ಪವರ್ 2h ಪ್ಲಸ್ e ಪವರ್ 4h ಪ್ಲಸ್ ಡಾಟ್ 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 ಪ್ಲಸ್ ಕೊನೆಯದೇನಿದೆ e ಪವರ್ 2 ಇಂಟು n-1 ಇಂಟು h. ಕರೆಕ್ಟಾ? ಬ್ರಾಕೆಟ್ ಕ್ಲೋಸ್. ರೈಟ್. ಕೆಲವರಿಗೆ ಈ ಪೇರಿಂಗು ಕೂಡ ಬರೋದಿಲ್ಲ. ಅಂಥವ್ರಿಗೆ ನಾನು ಹೇಳೋದು ಒಂದೇ, ಏನಂತ ಅಂದರೆ ನಿಮಗೆ ಈ ಅಡಿಷನ್ ಏನಿದೆಯಲ್ಲ ಇಲ್ಲಿ ನಿಮಗೆ ಅರ್ಥ ಆಗಬೇಕಂತಂದರೆ ತುಂಬ ಸಿಂಪಲ್ಲು. ಎಲ್ಲ ಅಡಿಷನ್ ಇದ್ದಾವಲ್ಲ ಅದರಲ್ಲಿ ಪರ್ಟಿಕ್ಯುಲರ್ ಒಂದು ಕಡೆ ಬರ್ಕೊಂತಿದ್ದೀನಿ ಅಷ್ಟೇ, ಬಿಟ್ಟರೆ ಇನ್ನೇನು ಮಾಡಿಲ್ಲ. ಓಕೆ, ಅದನ್ನು ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು. ಜಸ್ಟ್ ಲೈಕ್ ಸಮಥಿಂಗ್ ಲೈಕ್ 2 + 4 + 6 + 9 + 10 ಪ್ಲಸ್ ಹೆಂಗೆಂಗೋ ಇದಾವಪ್ಪ ನಂಬರ್ಸು. ನಾನೇನು ಮಾಡ್ತಿದ್ದೀನಿ ಅಂದರೆ ನನಗೆ ಇದು 2 1s ಟೇಬಲ್ಸಲ್ಲಿ ಕಾಣಿಸ್ತಿದೆಯಲ್ಲ, ನಾನು 2 1s ಟೇಬಲ್ಸಲ್ಲಿ ಅಟ್ಲೀಸ್ಟ್ 2 ಕಾಮನ್ ತೆಗಿಬೋದಲ್ಲ ಅಂತೇಳಿ ನಾನೇನು ಮಾಡ್ತೀನಿ, 2 + 4 + 6 + 10ನ ಒಂದು ಕಡೆ ಬರ್ಕೊತೀನಿ. ಓಕೆ, ಒಂದು ಕಡೆ ಬರಿತೀನಿ. ಪ್ಲಸ್ಸು ಯಾವುದು ಬೇರೆದಿದೆ 9 18 21 ಇವೆಲ್ಲ ಇನ್ನೂ ಒಂದು ಟೇಬಲ್ ಥರ ಅನ್ನಿಸ್ತಿದೆ, ಅದಕ್ಕೆ ಇವನ್ನೇ ಒಂದು ಕಡೆ ಬರಿತೀನಿ. ಸೊ ಏನು ಮಾಡ್ಬೋದು, ಇಷ್ಟರಲ್ಲಿ ನಾನು 3 ಕಾಮನ್ ತೆಗಿಬೋದು, ಇಷ್ಟರಲ್ಲಿ ನಾನು 2 ಕಾಮನ್ ತೆಗಿಬಹುದು, ಹೌದಲ್ವಾ? ಸೊ ಏನು ಮಾಡಿದ್ದೀನಿ, ಎಲ್ಲ ಅಡಿಷನ್ನೇ ನಾನು ಸ್ವಲ್ಪ ಪೇರಿಂಗ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ಆ ಥರ ಮಾಡಿದ್ದೀನಿ. ಅದನ್ನೇ ಇದು ನಂಬರ್ಸಿಗೆ, ಇದು ಇಲ್ಲಿ ಜನರಲಾಗಿ ಮಾಡ್ತೀನಿ. ನಂಬರ್ಸಿಗೆ ಬೇಸಿಕ್ಸ್ ಗೊತ್ತಿದ್ರೆ ಮಾತ್ರ ಇದಕ್ಕೆ ಈಸಿ ಅನ್ಸುತ್ತೆ ನಿಮಗೆ. ಅರ್ಥ ಆಯ್ತಲ್ಲ? ರೈಟ್. ಈಗ ಅಬ್ಸರ್ವ್ ಮಾಡಿ ಇನ್ನೇನಿದೆಯಪ್ಪ. ಈಗ ಇಲ್ಲಿ ನೋಡಿ ಕೊನೆ ಟರ್ಮ್ ಇದೆ n-1 ಅಂದರೆ ನಾನು ಹೆಚ್ಚು ಕಾಮನ್ ತಗೊಂಡ್ರೆ ಫಸ್ಟ್ ಸಮ್ ಆಫ್ ಯಾವ ಫಾರ್ಮುಲಾ, ಫಸ್ಟ್ ಫಾರ್ಮುಲಾ ಇತ್ತಲ್ಲ ಅದು ಬರುತ್ತೆ ಅಂತ ಅರ್ಥ ಆಯ್ತು ನನಗೆ. ಐ ಕ್ಯಾನ್ ಗೆಸ್ ಈಸಿಲಿ. ಮ್ಯಾಕ್ಸಲ್ಲಿ ಹಂಗೆ ನೋಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರಬೇಕಾದರೆ ನೀವು ನೆಕ್ಸ್ಟ್ ಸ್ಟೆಪ್ಗಳನ್ನು ಬ್ರೈನಲ್ಲಿ ವಿಜುವಲೈಸ್ ಮಾಡ್ತಾ ಹೋಗಬೇಕು. ಸಾಲ್ವ್ ಮಾಡಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ ಓಡ್ತಿರ್ಬೇಕು ತಲೆಯಲ್ಲಿ, ಇದಾದಮೇಲೆ ಏನಾಗುತ್ತೆ ಅನ್ನೋದು. ದಟ್ ಈಸ್ ಟ್ರೂಲಿ ದ ವೇ ಆಫ್ ಸಾಲ್ವಿಂಗ್ ಮ್ಯಾಥಮೆಟಿಕ್ಸ್, ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ಓಕೆ, ಇದನ್ನು ಸಾಲ್ವ್ ಮಾಡ್ತಿರ್ಬೇಕು, ಬರೀ ಇದನ್ನೇ ಅಬ್ಸರ್ವ್ ಮಾಡಿದ್ರೆ ನೆಕ್ಸ್ಟ್ಗೆ ನೀವು ಟೈಮ್ ವೇಸ್ಟ್ ಮಾಡ್ದಂಗೆ, ಯೋಚನೆ ಮಾಡಬೇಕಲ್ಲ ಮತ್ತೆ. ಓಕೆ, ಎನಿವೇಸ್ ಕಮ್ ಬ್ಯಾಕ್ ಟು ದಿಸ್ ಒನ್. ಸೊ ಏನಾಯ್ತು, ಈಗ ಇದನ್ನು ಅಬ್ಸರ್ವ್ ಮಾಡಿ, ದಿಸ್ ಇಸ್ ಜಿ ಪಿ. ಏನಾಗ್ತಾ ಇದೆ, e ಪವರ್ 2h ಎಲ್ಲ ಕಡೆ ಮಲ್ಟಿಪ್ಲೈ ಆಗ್ತಾ ಹೋಗ್ತಾ ಇದೆ, ಹೌದಾ? ಇದಕ್ಕೆ e ಪವರ್ 2h, ಇದಕ್ಕೂ e ಪವರ್ 2h, ಈ ಥರ ಆರ್ ವ್ಯಾಲ್ಯೂ ನಾನು ಜಿ ಪಿ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಆಲ್ರೆಡಿ, ಹೌದಾ? ಸೊ ಆರ್ ಇಸ್ ಈಕ್ವಲ್ ಟು ಸೆಕೆಂಡ್ ಟರ್ಮ್ ಬೈ ಫಸ್ಟ್ ಟರ್ಮ್, ದಟ್ ಈಸ್ e ಪವರ್ 2h. ಸೊ ಸಮ್ ಆಫ್ n ಟರ್ಮ್ಸ್ ಫಾರ್ಮುಲಾ ಆಲ್ರೆಡಿ ನಮಗೆ ಗೊತ್ತಿದೆ. ವಾಟ್ ಇಸ್ ದ ಫಾರ್ಮುಲಾ? a ಇಂಟು r ಟು ದ ಪವರ್ ಆಫ್ n-1 ಬೈ r-1. ಸೊ ಎ ಅಂದರೆ ಫಸ್ಟ್ ಟರ್ಮು ಏನಿದೆ 1 ಇಂಟು ಆರ್ ಟು ದ ಪವರ್ ಆಫ್ n, ಆರ್ ಅಂದರೆ ಏನಿದೆ 2h ಹೋಲ್ ಟು ದ ಪವರ್ ಆಫ್ n-1 ಡಿವೈಡೆಡ್ ಬೈ r-1 e ಪವರ್ 2h - 1. ಅರ್ಥ ಆಯ್ತಲ್ಲ? ಈಗ ಸಮ್ ಆಫ್ n ಟರ್ಮ್ಸ್ ಫಾರ್ಮುಲಾ ಗೊತ್ತಿದೆಯಾ? ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಏನು ಸಿಗುತ್ತೆ ನೋಡಿ. ಲಿಮಿಟ್ h ಟೆಂಡ್ಸ್ ಟು 0, h ಹಾಗೆ ಇರಲಿ. ಈಗ ಈ ಹೆಚ್ಚು ಹಾಗೆ ಇರಲಿ. ಸಮ್ ಆಫ್ n ಟರ್ಮ್ಸ್ ಫಾರ್ಮುಲಾ n ಇಂಟು n-1/2 ಪ್ಲಸ್ e ಪವರ್ 2h ಮೇಲ್ಗಡೆ n ಇದೆಯಾ, 2 ಇಂಟು n ಇಂಟು h -1 ಡಿವೈಡೆಡ್ ಬೈ e ಪವರ್ 2h - 1. ಕರೆಕ್ಟ್ ಇದೆಯಾ? ಇದನ್ನು ಯಾಕೆ n ಇಂಟು h ಬರ್ಕೊಂಡೆ? ಯಾಕಂದರೆ ಎನ್ ಎಚ್ ವ್ಯಾಲ್ಯೂ ನನಗೆ ಗೊತ್ತಿದೆ. ಓಕೆ, ಸ್ಟಾರ್ಟಿಂಗಲ್ಲೇ ಸಿಕ್ತು. ನೆಕ್ಸ್ಟ್ ಇಲ್ಲೂ ಎನ್ ಎಚ್ ಇದೆ, ಈ ಹೆಚ್ನ ಒಳಗಡೆ ಮಲ್ಟಿಪ್ಲೈ ಮಾಡೋಣವಾ, ಆವಾಗ ಈಸಿ ಆಗುತ್ತೆ, ಹೌದಲ್ವಾ? ಸೊ ಲೆಟ್ ಮಿ ಟೇಕ್ ಶೀಟ್. ಸೊ ಏನಾಗುತ್ತೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, i ಇಸ್ ಈಕ್ವಲ್ ಟು ಲಿಮಿಟ್ h ಟೆಂಡ್ಸ್ ಟು 0. ಈ ಹೆಚ್ಚು ಇದಕ್ಕೂ ಮಲ್ಟಿಪ್ಲೈ ಆಗುತ್ತೆ, ಇದಕ್ಕೂ ಆಗುತ್ತೆ. ಓಕೆ, ರೈಟ್. ಫಸ್ಟ್ ಏನು ಮಾಡೋಣ, n ಇಂಟು h ಅಂದರೆ n ಇಂಟು h ಇದು ಹಿಂಗೆ ಇರಲಿ. ಈ ಹೆಚ್ನ ಇದಕ್ಕೆ ಕೊಟ್ಬಿಡೋಣ, ಅಂದರೆ ಇಲ್ಲಿ ಮಲ್ಟಿಪ್ಲೈ ಆಯ್ತಲ್ಲ, ಇಲ್ಲಿ ಬರೆದು ಬಿಡ್ತೀನಿ ನೋಡಿ, ಹೆಚ್ ಮಲ್ಟಿಪ್ಲೈ ಆಯಿತು ಒಳಗಡೆ. ಅರ್ಥ ಆಯ್ತಾ? ಈ ಎನ್ ಹೆಚ್ ಹಿಂಗೆ ಬರ್ಕೊಂಡೆ, ಹೆಚ್ ಎನ್ ಅಂತ ಇದಲ್ಲ, ಎನ್ ಹೆಚ್ ಅಂತ ಬರ್ಕೊಂಡೆ. ಯಾಕಂದರೆ ನನಗೆ ಎನ್ ಹೆಚ್ ವ್ಯಾಲ್ಯೂ ಗೊತ್ತೈತೆ, ನಿಮಗೆ ಈಸಿಯಾಗಿ ಅದು ಮೈಂಡಲ್ಲಿ ಫಿಕ್ಸ್ ಆಗಲಿ ಅಂತ ಅಷ್ಟೇ ನಾನು ಬರೆದಿರೋದು. ಬಾಕಿ ನೀವು ಹೆಚ್ ಎನ್ನಿಗೆ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎನ್ ಹೆಚ್ ವ್ಯಾಲ್ಯೂ 4 ಅಂತ ಬರಿಬೋದು, ತೊಂದರೆ ಇಲ್ಲ. ನೆಕ್ಸ್ಟು ಹೆಚ್ ಇಲ್ಲಿಗೂ ಮಲ್ಟಿಪ್ಲೈ ಆಗುತ್ತೆ ತಾನೆ. ಸೊ ಏನಾಗುತ್ತೆ, ಹೆಚ್ ಇಂಟು e ಪವರ್ 2h ಅಲ್ಲ ಎನ್ ಹೆಚ್
ಬೇಕಿದ್ರೆ ಎನ್ ಎಚ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ಎನ್ ಇಂಟು ಎಚ್ ವ್ಯಾಲ್ಯೂ ಎಷ್ಟು ಬಂತಪ್ಪ ಪ್ರಾಬ್ಲಮ್ ಸ್ಟಾರ್ಟಿಂಗಲ್ಲಿ 4 -1 ಡಿವೈಡೆಡ್ ಬೈ ಇ ಪವರ್ 2h - 1. ಓಕೆ, ಏನು ಮಾಡಿದೆ ನಾನು, ಈ ಹೆಚ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದೆ ಎರಡೂ ಟರ್ಮ್ಸಿಗೆ. ಒಂದು ಇಲ್ಲಿ ಬಂತು, ಇನ್ನೊಂದು ಇಲ್ಲ ಐತೆ. ಓಕೆ, ಈಗ ನೋಡಿ ಅಬ್ಸರ್ವ್ ಮಾಡಿ. I is equal to ಲಿಮಿಟ್ h ಟೆನ್ಸ್ ಟು 0 n ಇಂಟು ಹೆಚ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ 4. ಈ ಹೆಚ್ ಒಳಗಡೆ ಮಲ್ಟಿಪ್ಲೈ ಆಗುತ್ತಾ, ಸೊ ಏನಾಗುತ್ತೆ n h ಮೈನಸ್ ಹೆಚ್ ಡಿವೈಡೆಡ್ ಬೈ 2 ಪ್ಲಸ್ ಹೆಚ್ ಇಂಟು 4 2 ಇ ಪವರ್ 8 - 1 ಡಿವೈಡೆಡ್ ಬೈ ಇ ಪವರ್ 2h - 1. ಅರ್ಥ ಆಗ್ತಿದೆಯಾ? 2 1 2 2 ನೆಕ್ಸ್ಟ್ ಅಗೇನ್ ಇಲ್ಲೇನಿದೆ 4. ಬರೀರಿ ಅದನ್ನು, ಎಲ್ಲೆಲ್ಲಾಗುತ್ತೆ ಅಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ರಿ, ಇಲ್ಲ ಲಾಸ್ಟಿಗೆ ಮಾಡ್ತೀರಾ ಅಂದರೂ ನಿಮ್ಮ ಇಷ್ಟ. 2 ಇಂಟು ಎನ್ ಎಚ್ ವ್ಯಾಲ್ಯೂ ಎಷ್ಟು 4 ಮೈನಸ್ ಹೆಚ್ ಪ್ಲಸ್ ಹೆಚ್ ಇಂಟು ಇ ಪವರ್ 8 - 1 ಡಿವೈಡೆಡ್ ಬೈ ಇ ಪವರ್ 2h - 1. ಕರೆಕ್ಟ್ ಇದೆಯಾ? ಈಗ ನಾನು ಅಬ್ಸರ್ವ್ ಮಾಡ್ತೀನಿ, ಈ ಲಿಮಿಟು ಎರಡು ಡಿಫ್ರೆಂಟ್ ಟರ್ಮ್ಸ್ ಇದ್ದಾವೆ, ಎರಡು ಸ್ವಲ್ಪ ಡಿಫ್ರೆಂಟ್ ಇರೋದ್ರಿಂದ ನಾನು ಒಂದೇ ಸತಿ ಕ್ಯಾರಿ ಮಾಡೋದು ಬೇಡ ಅಂತೇಳಿ ಸಪ್ರೇಟಾಗಿ ಲಿಮಿಟ್ಸ್ ಕೊಡ್ತೀನಿ. ನಾವು ಆಲ್ಜಿಬ್ರಾ ಆಫ್ ಲಿಮಿಟ್ಸಲ್ಲಿ ಫಸ್ಟ್ ಇಯರಲ್ಲಿ ಕಲ್ತಿದ್ದೀವಿ, ಅಡಿಷನ್ ಇದ್ದಾಗ ಲಿಮಿಟ್ ಇದಕ್ಕೂ ಅಪ್ಲೈ ಆಗುತ್ತೆ, ನೆಕ್ಸ್ಟ್ ಟರ್ಮಿಗೂ ಅಪ್ಲೈ ಆಗುತ್ತೆ. ಸೇಮ್ ಲೈಕ್ ಡಿಫ್ರೆನ್ಸಿಯೇಷನ್ ಆ್ಯಂಡ್ ಇಂಟಿಗ್ರೇಷನ್. ಓಕೆ, ಸಮ್ ಇದ್ದರೆ ಇಂಡಿವಿಜುವಲ್ ಆಗಿ ನಾವು ಅಪ್ಲೈ ಮಾಡ್ಬೋದು. ಈ ಇಂಡಿವಿಜುವಲ್ ಮಾಡ್ತಾ ಇರೋದಕ್ಕೆ ಕಾರಣ ಏನಂತ ಅಂದರೆ, ಸಿಂಪಲ್ ಎರಡು ಟರ್ಮ್ಸು ಬೇರೆ ಬೇರೆ ಇದ್ದಾವೆ. ಓಕೆ, ಸೊ 2 ಇಂಟು 4 ಮೈನಸ್ ಹೆಚ್ ಪ್ಲಸ್ ಲಿಮಿಟ್ h ಟೆನ್ಸ್ ಟು 0 h ಇಂಟು ಇ ಪವರ್ 8 - 1 ಡಿವೈಡೆಡ್ ಬೈ ಇ ಪವರ್ 2h - 1. ಅರ್ಥ ಆಗ್ತಿದೆಯಾ? ಲಿಮಿಟ್ ಸಪ್ರೇಟ್ ಮಾಡಿದೆ ಅಷ್ಟೇ. ಈಗ h ಟೆನ್ಸ್ ಟು 0 ಹಾಕಿ ಇದಕ್ಕೆ, ಅವಾಗ ಏನಾಗುತ್ತೆ 2 ಇಂಟು 4 ಮೈನಸ್ 0 ಪ್ಲಸ್ ಇದನ್ನು ಅಬ್ಸರ್ವ್ ಮಾಡಿ. ನಾನು ಆವಾಗಲೇ ಫಾರ್ಮುಲಾ ಹೇಳಿದೆ ಒಂದು. ಯಾವ ಫಾರ್ಮುಲಾ? ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0. ಯಾವ ಫಾರ್ಮುಲಾ? ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಇ ಪವರ್ x - 1 ಡಿವೈಡೆಡ್ ಬೈ ಎಕ್ಸ್ ಇದ್ದರೆ ಅದು ಆನ್ಸರ್ ಏನಾಗುತ್ತೆ 1 ಆಗುತ್ತೆ. ನನಗೆ ಇ ಪವರ್ ಎಕ್ಸ್ ಎಲ್ಲ ಐತಪ್ಪ, ನೀವು ಇ ಪವರ್ 8ಗೆ ಹೇಳಂಗಿಲ್ಲ, ಜೊತೆಗೆ ವೇರಿಯಬಲ್ ಇರಬೇಕಲ್ಲ, ಅದನ್ನು ಹೇಳಬೇಕು. ಇದಂತೂ ಒಂದು ನಂಬರ್ ಆಯಿತು. ಇ ಅಂದರೆ ಒಂದು ನಂಬರಾ, ಪವರ್ 8 ಅಂದರೂ ಒಂದು ನಂಬರಾ, -1 ಅಂದರೂ ಒಂದು ನಂಬರಾ. ಸೊ ಇದು ಟೋಟಲಿ ಕಾನ್ಸ್ಟೆಂಟು, ಹೊರಗೆ ಬರ್ಕೊಳ್ಬೇಕಿದ್ರೆ ಏನು, ಇ ಪವರ್ 8 - 1 ಹೊರಗೆ ಬರೆಯೋಣ. ಲಿಮಿಟ್ ಹೆಚ್ ಟೆನ್ಸ್ ಟು 0 ಹೆಚ್ ಡಿವೈಡೆಡ್ ಬೈ ಇ ಪವರ್ 2h - 1. ನನಗೆ ಈ ಪ್ಯಾಟ್ರನಲ್ಲಿ ಫಾರ್ಮುಲಾ ಬೇಕು ಅಂತ ಅಂದರೆ ನಾನು ಏನು ಮಾಡ್ತೀನಿ, ಹೆಚ್ನ ಕೆಳಗಡೆ ಕಳಿಸ್ತೀನಿ. ಅಬ್ಸರ್ವ್ ಮಾಡಿ ಕ್ಲೀನಾಗೆ. I is equal to 4 2 8, ಅದನ್ನು ಸೈಡಿಗೆ ಇರಲಿ. ಇ ಪವರ್ 8 - 1 ಹಾಗೆ ಇರಲಿ. ಈಗ ನೋಡಿ ಅಬ್ಸರ್ವ್ ಮಾಡಿ, ಲಿಮಿಟ್ ಹೆಚ್ ಟೆನ್ಸ್ ಟು 0 1 ಡಿವೈಡೆಡ್ ಬೈ ಇ ಪವರ್ 2h - 1. ಈ ಹೆಚ್ ಇತ್ತಲ್ಲ, ಪ್ರೀವಿಯಸ್ ಪ್ರಾಬ್ಲಮ್ ಮಾಡ್ದಂಗೆ ಕೆಳಗೆ ಕಳ್ಸೋಣ. ಯಾಕೆ ಮ್ಯಾಮ್ ಕೆಳಗೆ ಕಳಿಸ್ಬೇಕು ಅಂದರೆ, ಈ ಪ್ಯಾಟ್ರನ್ನ ಒಂಚೂರು ಫಾರ್ಮುಲಾ ನನಗೆ ಸೆಟಪ್ ಆಗಿಬಿಟ್ರೆ ನಾನು ಈಸಿಯಾಗಿ ಆ ಟೋಟಲ್ ವ್ಯಾಲ್ಯೂನ 1 ಅಂತ ಬರಿಬೋದು. ಅದಕ್ಕೆ ನಾನು ಈ ಥರ ಸೆಟಪ್ ಮಾಡ್ತಾ ಇದ್ದೇನೆ. ಓಕೆ, ಆದರೆ ಇಲ್ಲಿ ತೊಂದರೆ ಏನಾಯ್ತು ನೋಡಿ, ಅಬ್ಸರ್ವ್ ಮಾಡಿ. ಇ ಪವರ್ ಎಕ್ಸ್ ಇದ್ದಾಗ ಇಲ್ಲೂ ಎಕ್ಸ್ ಇರಬೇಕು, ಅವಾಗ ಮಾತ್ರ ಈ ಫಾರ್ಮುಲಾ ಸ್ಯಾಟಿಸ್ಫೈ ಆಗುತ್ತೆ. ಇಲ್ಲೂ ಕೂಡ ಎಕ್ಸ್ ಟೆನ್ಸ್ ಟು 0 ಇರಬೇಕು, ಸೊ ಆವಾಗ ಸ್ಯಾಟಿಸ್ಫೈ ಆಗುತ್ತೆ. ಇಲ್ಲೇನಿದೆ, ಇ ಪವರ್ ಎಕ್ಸ್ ಜಾಗದಾಗೆ 2h ಇದೆ, ನನಗಿಲ್ಲಿ ಹೆಚ್ ಇದೆ, ಇಲ್ಲಿ 2h ಇದೆ ಅಂದರೆ ಇಲ್ಲೂ 2h ಬೇಕು ತಾನೆ? ಎಸ್ ಅನ್ನೋ, ಇಲ್ಲೂ 2h ಬೇಕಾ? ಸೊ ದೇರ್ ಫೋರ್ ನಾನೇನು ಮಾಡ್ತೀನಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಡಿನಾಮಿನೇಟ್ರಲ್ಲೇ ಮಾಡ್ಕೊತೀನಿ. ಅರ್ಥ ಆಗ್ತಿದೆಯಾ? ಈಗೇನಾಗುತ್ತೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ. 8 ಪ್ಲಸ್ ಇ ಪವರ್ 8 - 1 ಇಂಟು ಈ 2 ಇದೆಯಲ್ಲ, ನಥಿಂಗ್ ಬಟ್ 1/2. ಇದನ್ನು ಹೊರಗೆ ಬರೀತೀನಿ ಇಲ್ಲಿ, ಯಾಕಂದ್ರೆ ಕಾನ್ಸ್ಟೆಂಟ್ ಎಲ್ಲ ಬಿಟ್ಟಾಕ್ರಿ. ನೆಕ್ಸ್ಟ್ ಉಳಿದಿರೋದೇನಿದೆ ನೋಡಿ, ಲಿಮಿಟ್ h ಟೆನ್ಸ್ ಟು 0 1 ಡಿವೈಡೆಡ್ ಬೈ ಇ ಪವರ್ 2h - 1 ಡಿವೈಡೆಡ್ ಬೈ 2h. ಈ ಲಿಮಿಟು ನ್ಯೂಮರೇಟರ್ಗೂ ಅಪ್ಲೈ ಆಗುತ್ತೆ, ಡಿನಾಮಿನೇಟರ್ಗೂ ಆಗುತ್ತೆ. ನ್ಯೂಮರೇಟರಿಗೆ ಅಪ್ಲೈ ಮಾಡೋಕ್ಕೆ ಅಲ್ಲೆಲ್ಲೂ ಹೆಚ್ ಟರ್ಮೇ ಇಲ್ಲ, ಸೊ ಅದು ನಾವು ಬರೀಲಿಲ್ಲ ಅಂದ್ರೂ ಓಕೆ, ಬರೆದ್ರೂ ಓಕೆ. ಏನಾಗುತ್ತವ ಕೊನೆಗೆ, I is equal to 8 ಪ್ಲಸ್ ಇ ಟು ದ ಪವರ್ ಆಫ್ 8 - 1 ಡಿವೈಡೆಡ್ ಬೈ 2 ಅಂದರೆ 1/2 ಮಲ್ಟಿಪ್ಲೈ ಆಯಿತು. ನೆಕ್ಸ್ಟು 1 ಡಿವೈಡೆಡ್ ಬೈ ಲಿಮಿಟ್ ಹೆಚ್ ಟೆನ್ಸ್ ಟು 0 ಇ ಪವರ್ 2h - 1 ಡಿವೈಡೆಡ್ ಬೈ 2h. ಈಗ ಈ ಪ್ಯಾಟರ್ನಿಗೆ ಬಂತಾ, ಅವಾಗ ನಾನು ಟೋಟಲ್ ವ್ಯಾಲ್ಯೂ ಏನಂತ ಬರಿಬೋದು, ಇದನ್ನು 1 ಅಂತ ಬರಿಬೋದಾ? ಎಸ್ ಆರ್ ನೋ? ಸೊ ಏನೂ ಇಲ್ಲ ಅಂದರೆ LCM 1. ಈಗ ಇದನ್ನೇ ವಾಪಸ್ ಬರಿತೀನಿ ನೋಡಿ. ಇಲ್ಲಿ I is equal to ಏನಿತ್ತು, 8 ಪ್ಲಸ್ ಇ ಪವರ್ 8 - 1 ಡಿವೈಡೆಡ್ ಬೈ 2 ಇಂಟು 1/1 ಬಿಟ್ಟಾಕ್ರಿ ಅದನ್ನು. ಇಲ್ಲೇನೂ ಇಲ್ಲ ಅಂದರೆ LCM ಏನಾಗುತ್ತೆ 1. ಪೆನ್ನಿನ ಕ್ಯಾಪ್ ಹೋಯ್ತು. ಓಕೆ, I is equal to 1 ಮತ್ತು 2ಗೆ LCM 2. 8 2 16 ಪ್ಲಸ್ ಇ ಪವರ್ 8 - 1. ಇದು ಇನ್ನೇನು 1/1 ಬಿಟ್ಟಾಕ್ರಿ. ನೆಕ್ಸ್ಟ್ 16 - 1 ಅಂದರೆ ಎಷ್ಟಪ್ಪ, ಇ ಪವರ್ 8. 16 - 1 is 15 ಡಿವೈಡೆಡ್ ಬೈ 2. ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಆನ್ಸರ್.
ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಸಾಲ್ವ್ ಮಾಡಬೇಕಾಗುತ್ತೆ ಪ್ರಾಬ್ಲಮ್ಸ್ನ, ರೈಟ್? ಯು ಕ್ಯಾನ್ ಯೂಸ್ ದ ಫಾರ್ಮುಲಾ ಲಿಮಿಟ್ h ಟೆನ್ಸ್ ಟು 0 ಬಿಟ್ಟು ಇನ್ನೊಂದು ಫಾರ್ಮುಲಾ ಇದೆಯಲ್ಲ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಫಾರ್ಮುಲಾ ಆಲ್ಸೋ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ ಯೂಸ್ ಮಾಡ್ತೀರಾ ಅಂತ. ಓಕೆ, ಬಟ್ ನನಗೆ h ಟೆನ್ಸ್ ಟು 0 ಸ್ವಲ್ಪ ಕಂಫರ್ಟಬಲ್ ಅನಿಸುತ್ತೆ. ಸೊ ದ್ಯಾಟ್ಸ್ ದ ರೀಸನ್ ಐ ಆಮ್ ಯೂಸಿಂಗ್ ದಿಸ್ ಫಾರ್ಮುಲಾ. ಓಕೆ, ರೈಟ್, ಫೈನಲಿ ಡನ್ ವಿತ್ ಒನ್ ಮೋರ್ ಎಕ್ಸಸೈಸ್. ನೆಕ್ಸ್ಟ್ ಸ್ವಲ್ಪ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಇನ್ನೂ ಒಂದು ಕಾನ್ಸೆಪ್ಟ್ ಯಾವುದಿದೆ ನಿಮಗೆ, ನೆಕ್ಸ್ಟ್ ಕಾನ್ಸೆಪ್ಟ್ ಇರೋದು ಯಾವುದು, ಈಗ ಟೆಕ್ಸ್ಟ್ ಬುಕ್ ತೊಗೋಬೋದು ನಾನು. ಲೆಟ್ ಮೈ ಟೇಕ್ ಔಟ್ ದೀಸ್ ಶೀಟ್ಸ್. ರೈಟ್, ನೆಕ್ಸ್ಟ್ ಇರೋದು ಫಂಡಮೆಂಟಲ್ ಥಿಯರಮ್ ಆಫ್ ಇಂಟೆಗ್ರಲ್ ಕ್ಯಾಲ್ಕುಲಸ್ ಅಂತೇಳಿ. ಇದು ನಾನು ಥಿಯರಮ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನೀಟಾಗೆ, ಥಿಯರಮ್ ಏನು ಕೊಡೋದಿಲ್ಲ, ಬಟ್ ಯಾರು ಹೈಯರ್ ಸ್ಟಡೀಸಲ್ಲಿ ಮ್ಯಾಥಮೆಟಿಕ್ಸ್ ತೊಗೊತೀರೋ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಡೈರೆಕ್ಟ್ ಫಾರ್ಮುಲಾಗೆ ಹೋಗ್ಬೋದು ನಾವು, ರೈಟ್? ಓಕೆ ಅಮ್ಮ, ಡೈರೆಕ್ಟ್ ಫಾರ್ಮುಲಾ ಅಲ್ಲ, ಡೈರೆಕ್ಟ್ ಎಕ್ಸಸೈಸ್ಗೆ 22 ಪ್ರಾಬ್ಲಮ್ಸ್ ಇದೆ. ಅಗೇನ್ ಇಟ್ ವಿಲ್ ಟೇಕ್ 2 ಕ್ಲಾಸಸ್ ಐ ಗೆಸ್. ಲೆಟ್ಸ್ ಸಿ. ನೆಕ್ಸ್ಟು 7.10. ಓಕೆ, ಪ್ರಾಪರ್ಟೀಸ್ ಬೇರೆ ಇದಾವೆ. 7.11. ಓಕೆ, ನೋ ಪ್ರಾಬ್ಲಮ್, ವಿಲ್ ಬಿ ಡೂಯಿಂಗ್ ದ ರಿಮೈನಿಂಗ್ ಕ್ಲಾಸಸ್ ಆಲ್ಸೋ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್, ರೈಟ್? ನಾನು ಟೈಮ್ ಸಿಕ್ಕಾಗೆಲ್ಲ ಮೋಸ್ಟ್ಲಿ ಇದ್ರ ಬಗ್ಗೆನೇ ಯೋಚನೆ ಮಾಡೋದು, ಸೊ ಡೋಂಟ್ ವರಿ, I'll try my best. Anyways, and so just as I always tell you, ನೀವೇನು ಮಾಡ್ಬೇಕು, ನಿಮ್ಮ ಕೆಲಸ ವಿಡಿಯೋನ ಶೇರ್ ಮಾಡಿ, ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ಸ್ ಮಾಡಿ. ದಯವಿಟ್ಟು ನಿಮ್ಮ ಒಪಿನಿಯನ್ಗಳನ್ನು ನನಗೆ ಸ್ವಲ್ಪ ತಿಳಿಸಿ, ನಿಮಗೆ ವಿಡಿಯೋ ಹೆಲ್ಪ್ ಆಗ್ತಿದೆಯೋ, ಅರ್ಥ ಆಗ್ತಿದೆಯೋ ಇಲ್ಲ ಅಂತೇಳಿ. ಯಾಕಂದರೆ ನಿಮ್ಮ ಒಪಿನಿಯನ್ಸ್ ನನಗೆ ಹೇಳಲ್ಲ ಅಂತ ಅಂದರೆ ನನಗೆ ಹೇಗೆ ಗೊತ್ತಾಗಬೇಕು ನಾನು ಮಾಡ್ತಾ ಇರೋ ವರ್ಕು ಬೇರೆಯವರಿಗೆ ರೀಚ್ ಆಗ್ತಿದೆಯೋ ಇಲ್ಲೋ, ನಂದೇನು ಕಾನ್ಸೆಪ್ಟ್ ಇದೆ ಹೆಲ್ಪ್ ಮಾಡಬೇಕು ಅಂತೇಳಿ, ಅದು ಹೆಲ್ಪ್ ರೀಚ್ ಆಗ್ತಿದೆಯೋ ಇಲ್ಲೋ ಅಂತ ಗೊತ್ತಾಗಲ್ಲ ನನಗೆ. So your comments will let me know whether the classes were helpful or not. So kindly comment. Plus ಇನ್ನೊಂದೇನು, ನೀವು ಕಾಮೆಂಟ್ ಪಾಸಿಟಿವೇ ಮಾಡಿರಿ ಅಂತ ನಾನು ಯಾವತ್ತೂ ಹೇಳಲ್ಲ. ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ನಿಜ ಹೇಳ್ಬೇಕಷ್ಟೆ. ನಿಮಗೆ ಕೆಟ್ಟದ್ದು ಅನಿಸ್ತಾ ಅದನ್ನು ಹೇಳಿ, ಮ್ಯಾಮ್ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಮ್ಯಾಮ್ ಇಲ್ಲಿ ನೀವು ಫಾಸ್ಟಾಗಿ ಹೇಳಿದ್ರಿ, ಮ್ಯಾಮ್ ಇಲ್ಲಿ ನೀವು ಒಂದು ಪಾಯಿಂಟ್ ಸ್ಕಿಪ್ ಮಾಡಿದ್ದೀರಾ ಅನಿಸುತ್ತೆ, ಮ್ಯಾಮ್ ಇಲ್ಲಿ ನೀವು ಇದನ್ನು ಹೇಳಬೇಕಿತ್ತು ಹೇಳಿಲ್ಲ, ಅಥವಾ ಮ್ಯಾಮ್ ನೀವು ಇದನ್ನು ಹೇಳಿದ್ರೆ ಆದರೆ ನಮಗೆ ಅರ್ಥ ಆಗಿಲ್ಲ, ಅಥವಾ ಮ್ಯಾಮ್ ಇದು ಹೆಂಗೆ ಬಂತು, ನಿಮಗೆ ಏನು ಎಂಥ ಸಿಲ್ಲಿ ಡೌಟ್ ಇರಲಿ, ಎಂಥ ಹೈ ಲೆವೆಲ್ ಇದ್ರಿ, ಲೋ ಲೆವೆಲ್ ಇರಲಿ, ಏನಾದರೂ ಇರಲಿ, ಬಟ್ ಆಸ್ಕ್ ಮೀ ಇನ್ ದ ಕಾಮೆಂಟ್ ಸೆಕ್ಷನ್. ಲೆಟ್ ಮೀ ನೋ ಯೋರ್ ಒಪಿನಿಯನ್ಸ್. ಏನೂ ಡೌಟ್ ಇಲ್ಲ ಅಂದರೆ ಅರ್ಥ ಆಯಿತು ಅಂತನಾದರೂ ಬರೀರಿ ಅಲ್ಲಿ. ಓಕೆ, ಸೊ ಯಾಕೆ ಆ ಥರ ಹೇಳ್ತಾ ಇದ್ದೀನಿ ಅಂದರೆ, ನೀವು ಎಷ್ಟು ಕಾಮೆಂಟ್ಸ್ ಮಾಡ್ತೀರೋ ಅಷ್ಟು ಏನಾಗುತ್ತೆ ಅಂದರೆ ವಿಡಿಯೋದು ರೀಚ್ ಜಾಸ್ತಿ ಆಗುತ್ತೆ. ರೀಚ್ ಜಾಸ್ತಿ ಆದಾಗ ಏನಾಗುತ್ತೆ, ನಿಮ್ಮ ಥರನೇ ಇನ್ನೂ ಓವರಾಲ್ ಕರ್ನಾಟಕದಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ತಾನೆ, ಸೊ ಎಲ್ಲ ಸ್ಟೂಡೆಂಟ್ಸಿಗೂ ಹೆಲ್ಪ್ ಆಗುತ್ತೆ ಅಷ್ಟೇ. ಸೊ ನಂದೇನು ಟಾರ್ಗೆಟ್ ಇದೆ ಥ್ರೂಔಟ್ ದ ಸ್ಟೇಟ್ ಹೆಲ್ಪ್ ಆಗಬೇಕು ಅಂತ, ಅದು ರೀಚ್ ಆಗುತ್ತೆ ಅಷ್ಟೇ. ಅರ್ಥ ಆಯ್ತಲ್ಲ? ಸೊ ನಿಮಗೆ ಗೊತ್ತಿಲ್ಲದಂಗೆ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ದಂಗೆ, ಆ್ಯಂಡ್ ದಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಆಫ್ ಹ್ಯೂಮನ್ ಕೈಂಡ್, ದಟ್ ಈಸ್ ಟು ಹೆಲ್ಪ್ ಫ್ರೀ ಆಫ್ ಕಾಸ್ಟ್, ರೈಟ್? ನಿಮ್ದೇನಿಲ್ಲಿ ಅಮೌಂಟ್ ಪೇ ಮಾಡಿ ಹೆಲ್ಪ್ ಮಾಡಿ ಅಂತೇನಿಲ್ಲ ತಾನೆ, ಫ್ರೀ ಆಫ್ ಕಾಸ್ಟ್. ಸೊ ಹೆಲ್ಪ್ ಪೀಪಲ್, ರೈಟ್? ಎನಿವೇಸ್, ಆ್ಯಂಡ್ ಲೆಟ್ ಮಿ ನೋ ಯೋರ್ ಒಪಿನಿಯನ್ಸ್. ದ್ಯಾಟ್ಸ್ ಇಟ್. ಇನ್ನೇನಿದೆ, ಡೌಟ್ಸ್ ಏನಾರು ಇದ್ದರೆ ಹೇಳಿ, ನಿಮ್ದೇನೇ ಒಪಿನಿಯನ್ಸ್ ಇದ್ದರೆ ಹೇಳಿ. ಇನ್ನೇನಾದರೂ ಹೇಳೋದಿದೆಯಾ ನಾನು? ಐ ಥಿಂಕ್ ಏನೂ ಇಲ್ಲ. So okay, we'll continue the remaining sessions like this whenever I get the free time. Okay, so that's all for today. Thank you so much. God bless you.